ಅಧ್ಯಾಯ. ಇಸ್ರಾಯೇಲರು ಆಚರಿಸಬೇಕಾದ ಹಬ್ಬ. ತರುವಾಯ ಕರ್ತನು ಮೋಶೆಯೊಂದಿಗೆ ಮಾತನಾಡಿ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಮಕ್ಕಳೊಂದಿಗೆ ನೀನು ಮಾತನಾಡಿ ಅವರಿಗೆ ಹೇಳಬೇಕಾದದ್ದೇನೆಂದರೆ, ನೀವು ಪರಿಶುದ್ಧ ಸಭೆಗಳಾಗಿ ಪ್ರಕಟಿಸಬೇಕಾದ ಕರ್ತನ ಹಬ್ಬಗಳು ಇವೇ. ನನ್ನ ಆಚರಣೆ ಹಬ್ಬ ಅಂತ ಹೇಳಿದಾಗಲೂ ಕೂಡ ಹಿಂದೆ ನಡೆದಿರುವಂತ ಸಂಗತಿಯನ್ನು ನೆನಪು ಮಾಡೋದಕ್ಕೋಸ್ಕರವೇ ಮಾಡಿರುವಾಗ ಆ ಸಂಗತಿ ತಿಳಿದಾಗ ಅದಕ್ಕೋಸ್ಕರ ಸಂತೋಷ ಪಡುವಂಥದ್ದು, ಆ ಸಂಗತಿಗೋಸ್ಕರ ದೇವರನ್ನು ಕೊಂಡಾಡುವಂಥದ್ದೇ ಮುಖ್ಯ ಉದ್ದೇಶವಾಗಿರುವಾಗ ಅದು ನಮಗೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಹಬ್ಬ ಅಂತ ಹೇಳಿ ನೋಡ್ತೇವೆ. ನಾವು ಅವಾಗಲೇ ನೋಡಿದ ಹಾಗೆ ಮತ್ತೆ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತೆ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಕ್ಷತ್ರವನ್ನು ಕಂಡಾಗ ಏನಂತಾರೆ, ಮೂಡನ ದೇಶದ ಜ್ಞಾನಿಗಳು. ಮತ್ತೆ ಸುವಾರ್ತೆ 2ನೇದಲ್ಲಿ ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯದ ಬೆತ್ಲೆಹೇಮಿನಲ್ಲಿ ಏಸು ಹುಟ್ಟಿದಾಗ, ಇಗೋ ಮೂಡಲಿಂದ ಜ್ಞಾನಿಗಳು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದ ಆತನಿದ್ದಾನೆ, ಯಾಕಂದ್ರೆ ನಾವು ಮೂಡಲ್ಲಿ ಆತನ ನಕ್ಷತ್ರ ನೋಡಿ ಆತನನ್ನು ಆರಾಧಿಸುವುದಕ್ಕೆ ಬಂದಿದ್ದೇವೆ ಅಂದರು. ಆದರೂ ಅಂದ್ರೆ ನೋಡ್ತೇವೆ, ಆ ಮೊದಲನೇದಾಗಿ ಸಂಗತಿ ಕಂಡಾಗ ಅವರಿಗೆ ಅದರ ಏನಂತಾರೆ ತಿಳುವಳಿಕೆ ಬಂತು, ಅದಕ್ಕೋಸ್ಕರ ಅವರು ಆರಾಧಿಸೋದಕ್ಕೆ ಬಂದಿದ್ದೇವೆ ದೇವರು ಅಂತ ಹೇಳ್ತಾರೆ. ಅದರ ನಂತರ 10ನೇ ವರ್ಷ ನೋಡ್ತೇವೆ, ಅವರು ಆ ನಕ್ಷತ್ರವನ್ನು ಕಂಡು ಅತ್ಯಧಿಕವಾದ ಆನಂದದಿಂದ ಸಂತೋಷ ಪಟ್ಟರು. ಯಾಕಂದ್ರೆ ಯಾವ ನಕ್ಷತ್ರ ನಾವು ಹಿಂದೆ ನೋಡಿದೋ ಆ ನಕ್ಷತ್ರ ತಿರುಗಿ ನಾವು ಕಂಡಿದ್ದೇವೆ. ಮತ್ತು ಅಲ್ಲಿ ನೋಡ್ತೇವೆ ಆ ನಕ್ಷತ್ರ ಕೂಸಿದ್ದ ಸ್ಥಳಕ್ಕೆ ಕಂಡು. ಈ ಸಂಗತಿ ಏನಂದ್ರೆ ಸಂತೋಷ ಆಚರಣೆ ಅಥವಾ ಹಬ್ಬ ಅಂತ ಹೇಳಿ ನೋಡುವಾಗ ಕೆಲವು ಸಂಗತಿಗಳನ್ನು ಕಂಡು ನಾವು ಸಂತೋಷ ಪಡುವಂಥದ್ದು. ಆ ಸಂತೋಷ ಹೇಗೆ ವ್ಯಕ್ತಪಡಿಸ್ತೇವೆ? ಆಚರಣೆಗಳಿಂದ ಅದನ್ನು ಆಚರಿಸಿದ, ಅದನ್ನು ಜ್ಞಾಪಕ ಮಾಡ್ಕೊಳ್ಳಿದ. ಲೂಕನ ಸುವಾರ್ತೆಯಲ್ಲಿ ಕೂಡ ನೋಡಿದೆವು, ಕುರುಬರು ಆ ಸಂಗತಿಗಳನ್ನು ಕಂಡು ಸಂತೋಷ ಪಟ್ಟರ ಜೊತೆಲಿ ದೇವರನ್ನು ಕೊಂಡಾಡಿದರು ಅಂತ ನೋಡ್ತೇವೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 2ನೇ ಅಧ್ಯಾಯ ಅಲ್ಲಿ 16ನೇ ವರ್ಷ ನೋಡ್ತೇವೆ. ಮತ್ತು ಅವರು ಅವಸರದಿಂದ ಬಂದು ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿದ ಶಿಶುವನ್ನು ಕಂಡುಕೊಂಡ್ರು. ಅವರು ಆತನ ನೋಡಿದ ಮೇಲೆ ಈ ಶಿಶುವಿನ ವಿಷಯವಾಗಿ ತಮಗೆ ತಿಳಿಪಡಿಸಿದ ಮಾತನ್ನು ಎಲ್ಲಾ ಕಡೆಯಲ್ಲೂ ಪ್ರಕಟ ಮಾಡಿದರು. ಕುರುಬ ಹೇಳಿದ ವಿಷಯಗಳನ್ನು ಕೇಳಲು ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಎಲ್ಲಾ ವಿಷಯಗಳನ್ನು ತನ್ನ ಹೃದಯದಲ್ಲಿಟ್ಟು ಆಲೋಚಿಸಿದರು. ತಮಗೆ ತಿಳಿಸಪಟ್ಟಂತೆ ಕುರುಬರು ತಾವು ಕೇಳಿದ ಮತ್ತು ನೋಡಿದ ಎಲ್ಲಾ ವಿಷಯಗಳಿಗಾಗಿ ದೇವರನ್ನು ಮಹಿಮೆ ಪಡಿಸುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು ಅಂತೇಳಿ. ಇವತ್ತು ನಾವು ಕ್ರಿಸ್ಮಸ್ ಅಂತೇಳಿ ನೋಡುವಾಗ ಸಂತೋಷ ಪಡುವಂಥದ್ದು ಮತ್ತು ದೇವರನ್ನು ಮಹಿಮೆ ಪಡಿಸುವಂಥದ್ದು ಮತ್ತು ಆ ಸಂಗತಿಯನ್ನು ಪ್ರಕಟಪಡಿಸುವಂಥದ್ದು ಅದಾಗಿದೆ. ಯಾವ ಸಂಗತಿ? ಅದನ್ನೇ ನಾವು ನಿನ್ನೆ ದಿವಸದಲ್ಲಿ ನೋಡಿದ್ದೇವೆ. ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಮತ್ತು ಯಾಕೆ ವಾಸಿಸಿದನು ಅಂತೇಳಿ ನಾವು ನಿನ್ನೆ ದಿವಸದಲ್ಲಿ ನೋಡಿದ್ದೇವೆ. ಆ ಸಂಗತಿಗಳ ತಿರುಗಿ ಹೋಗೋದು ಬೇಕಾಗಿಲ್ಲ. ಆದರೆ ಆ ಸಂಗತಿ ಆಚರಿಸದಂತೆ ಸೈತಾನನು ಹಲವು ಪ್ರಯತ್ನಗಳನ್ನು ಮಾಡಿರುವಂತ ನಾವು ನೋಡ್ತೇವೆ. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಜನನ ಬೆತ್ಲೆಹೇಮಿನಲ್ಲಿ ಆಗಿದ್ದಂತೂ ಖಂಡಿತವಾಗ್ಲೂ ನಮ್ಗೆ ಗೊತ್ತುಂಟು, ಇತಿಹಾಸ ಅದಾಗಿದೆ. ಆದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಸಂಗತಿ ಬೆತ್ಲೆಹೇಮಿನಲ್ಲಿ ಆಗೋದಕ್ಕಿಂತ ಮುಂಚೆ ಉತ್ಪತ್ತಿ ಅಥವಾ ಆದಿಕಾಂಡ 3ನೇ ಅಧ್ಯಾಯ 15ರಲ್ಲಿಯೇ ಪ್ರಾರಂಭವಾಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಉತ್ಪತ್ತಿ ಅಥವಾ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ, ಮತ್ತು ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಆಕೆ ಸಂತತಿಗೂ ಹಾಗೆ ತನ್ನ ಇಡುವನು, ಆತನು ನಿನ್ನ ತಲೆಯನ್ನು ಜಜ್ಜುನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವೆ ಎಂದನು. ಅಂದ್ರೆ ಆದ್ರೆ ಹೀಗೆ ಯಾಕೆ ಕರ್ತನು ಹೀಗೆ ಹೇಳ್ತಿದ್ದಾನಂದ್ರೆ, ಇದಕ್ಕೆ ಬರುವಾಗ ಅದರ ಹಿಂದೆ ಇರುವಂತ ಕೆಲವು ಸಂಗತಿಗಳನ್ನು ನೋಡ್ಬೇಕಾಗುತ್ತೆ. ಏನಂದ್ರೆ ಅಲ್ಲಿಂದ ನೋಡುವಾಗ 3ನೇ ಅಧ್ಯಾಯದ ಅದೇ ಉತ್ಪತ್ತಿ 3ನೇ ಅಧ್ಯಾಯದಿಂದ ಅಥವಾ 1ನೇ ವಚನ ನೋಡ್ಕೊಂಡು ಹೋಗೋಣ. 3ನೇ ಅಧ್ಯಾಯ 1ನೇ ವಚನದಿಂದ, ಮತ್ತು ದೇವರಾದ ಕರ್ತನು ಮಾಡಿದ ಅಡವೆ ಎಲ್ಲಾ ಮೃಗಗಳಿಗಿಂತ ಸರ್ಪವು ಕುಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಗೆ, ನೀವು ತೋಟದ ಎಲ್ಲಾ ಮರಗಳ ಫಲವನ್ನು ತಿನ್ನಬಾರದೆಂದು ದೇವರು ಹೇಳಿದ್ದು ಹೌದೋ ಎಂದು ಕೇಳಿತು. ಆಗ ಸ್ತ್ರೀಯು ಸರ್ಪಕ್ಕೆ, ತೋಟದ ಮರಗಳ ಫಲವನ್ನು ನಾವು ತಿನ್ನಬಹುದು
ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯದಲ್ಲಿ ದೇವರು ನೀವು ಸಾಯದ ಹಾಗೆ ಅದನ್ನು ತಿನ್ನಲೂಬಾರದು ಮುಟ್ಟಲೂಬಾರದು ಎಂದು ಹೇಳಿದಾನೆ ಅಂದವು. ಸರ್ಪವು ಸ್ತ್ರೀಗೆ, ನೀವು ಖಂಡಿತವಾಗಿ ಸಾಯುವುದಿಲ್ಲ, ಯಾಕಂದ್ರೆ ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವೆಂದು ನೀವು ಮೇಲೂ ಕೇಡು ಅರಿತವರಾಗಿ ದೇವರುಗಳ ಹಾಗೆ ಇರುವಿರೆಂದು ದೇವರಿಗೆ ತಿಳಿದದೆ ಎಂದು ಹೇಳಿತು. ಸ್ತ್ರೀಯು, ಆ ಮರದ ಫಲವು ಆಹಾರಕ್ಕೆ ಒಳ್ಳೆಯದಾಗಿಯೂ ಕಣ್ಣಿಗೆ ರಮ್ಯವಾಗಿಯೂ ಆ ಮರದ ಫಲವು ಒಬ್ಬನನ್ನು ಜ್ಞಾನಿಯನ್ನಾಗಿ ಮಾಡೋದಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದೂ ನೋಡಿ ಅದರ ಫಲವನ್ನು ತೆಗೆದುಕೊಂಡು ತಿಂದಳು ಮತ್ತು ತನ್ನ ಸಂಗಡ ಇರುವ ತನ್ನ ಗಂಡನಿಗೆ ಕೊಟ್ಟಳು. ಅವನೂ ತಿಂದನು. ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟವು, ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದುಕೊಂಡ್ರು. ಮತ್ತು ಅವರು ಅಂಜೂರದ ಎಲೆಗಳನ್ನು ಹೊಲಿದುಕೊಂಡು ತಮಗೆ ತಾವೇ ಉಡಿಗಳನ್ನು ಮಾಡಿಕೊಟ್ರು. ಆಗ ದೇವರಾದ ಕರ್ತನು ದಿನದ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವನ್ನು ಆದಾಮನು ಅವನ ಹೆಂಡತಿಯು ಕೇಳಿ ದೇವರಾದ ಕರ್ತನ ಸನ್ನಿಧಿಯಿಂದ ತೋಟದ ಮರಗಳಲ್ಲಿ ಅಡಗಿಕೊಂಡರು. ಆಗ ದೇವರಾದ ಕರ್ತನು ಆದಾಮನನ್ನು ಕರೆದು ಅವನಿಗೆ, ನೀನು ಎಲ್ಲಿದ್ದಿ ಅಂದನು. ಅದಕ್ಕೆ ಅವನು, ನಿನ್ನ ಶಬ್ದವನ್ನು ನಾನು ತೋಟದಲ್ಲಿ ಕೇಳಿ ನಾನು ಬೆತ್ತಲೆ ಆಗಿರುವುದರಿಂದ ಭಯಪಟ್ಟು ಅಡಗಿಕೊಂಡೆನು ಅಂದನು. ಅದಕ್ಕೆ ಆತನು, ನೀನು ಬೆತ್ತಲೆ ಆಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದಿದ್ದೀಯೋ ಅನ್ನಲು ಅವನು, ನೀನು ನನ್ನ ಸಂಗಡ ಇರುವುದಕ್ಕೆ ಕೊಟ್ಟ ಸ್ತ್ರೀಯು ಆ ಮರದ ಫಲವನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದರು. ಆಗ ದೇವರಾದ ಕರ್ತನು ಸ್ತ್ರೀಗೆ, ಇದೇನು ನೀನು ಮಾಡಿದ್ದು ಎಂದು ಕೇಳಿದಾಗ ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿದ್ರಿಂದ ನಾನು ತಿಂದೆನು ಅಂದಳು. ಆಗ ದೇವರಾದ ಕರ್ತನು ಸರ್ಪಕ್ಕೆ, ನೀನು ಇದನ್ನು ಮಾಡಿದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಅಡವಿಯ ಮೃಗಗಳಲ್ಲಿಯೂ ನೀನು ಶಪಿಸಲ್ಪಟ್ಟು ಜೀವದಿಂದಿರುವ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವೆ. ಮತ್ತು ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಆಕೆ ಸಂತತಿಗೂ ಹಗೆತನ ಇಡುವನು. ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವೆ ಅಂದನು ಎಂದಾಗ. ಅಂದರೆ ಇಲ್ಲಿ ಹಿಂದೆ ನಡೆದಿರುವಂಥ ಘಟನೆಗೆ ಅನುಸಾರವಾಗಿ ಕರ್ತನು ದೇವರು ಕೋಪದಿಂದ ಅಲ್ಲಿ ಈ ಒಂದು ಏನಂತಾರೆ ನ್ಯಾಯ ತೀರ್ಪು, ಒಂದು ರೀತಿಯಲ್ಲಿ ನ್ಯಾಯ ತೀರ್ಪನ್ನು ಆತನು ಪ್ರಕಟಿಸಿದನು ಮತ್ತು ಅದು ಪ್ರವಾದನೆಯಾಗಿ ಅಲ್ಲಿ ದೇವರು ಹೇಳಿರುವಂಥ ಸಂಗತಿನ ನೋಡ್ತೀವಿ. ಅಂದ್ರೆ ಈ ಮಾತನ್ನು ಹೇಳಿದ ತಕ್ಷಣದಲ್ಲಿ ಸೈತಾನನಿಗೆ ಈ ವಿಷಯ ಗೊತ್ತಾಯ್ತು, ಅರ್ಥ ಆಯ್ತು. ಆದಾಮ ಹವ್ವಳಿಗೂ ಕೂಡ ಅರ್ಥ ಆಯ್ತು. ಏನಂದ್ರೆ ನಾನು ಮಾಡಬಾರ್ದಾಗಿರಂತ ಕೆಲಸ ಮಾಡೋದಕ್ಕೋಸ್ಕರ ಸರ್ಪಕ್ಕೆ ಏನು ಭಯ ಶುರು ಆಯ್ತು ಅಂದ್ರೆ ಇಲ್ಲಿ ಹೇಳಿರುವಂಥದ್ದು, ನಿನಗೂ ಮತ್ತು ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಆಕೆ ಸಂತತಿಗೂ ಹಗೆತನ ಇಡುವೆನು. ಆತ ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವೆ. ಸೊ ತಲೆಯನ್ನು ಜಜ್ಜುತ್ತಾನೆ ಅನ್ನುವಂಥ ಸಂಗತಿ ಸೈತಾನನು ಸರ್ಪವು ಕೇಳಿದ ತಕ್ಷಣದಲ್ಲಿ ಆ ಕ್ಷಣದಿಂದ ತಲೆ ಜಜ್ಜುವ ಆತನನ್ನು ಏನಾದರೂ ಮಾಡಿ ಲೋಕದಲ್ಲಿ ಆತನನ್ನು ಬರದಂತೆ ನೋಡಬೇಕನ್ನಂಥದ್ದೇ ಪ್ರಾರಂಭದಿಂದ ಸೈತಾನನ ಆಲೋಚನೆ ಆಗಿರೋದು. ಇಲ್ಲಿ ಆದಾಮ ಹವ್ವಳಿಗೂ ಕೂಡ ಅದು ಅರ್ಥ ಆಯಿತು. ಆಗಿರೋದ್ರಿಂದಲೇ ನಾವು ನೋಡ್ತೇವೆ 4ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ಮತ್ತು ಆದಾಮನು ತನ್ನ ಹೆಂಡತಿಯಾದ ಹವ್ವಳನ್ನು ಅರಿತನು. ಆಗ ಆಕೆಯು ಗರ್ಭಿಣಿಯಾಗಿ ಕಾಯನನ್ನು ಹೆತ್ತು, ನಾನು ಕರ್ತನಿಂದ ಒಬ್ಬ ಮನುಷ್ಯನನ್ನು ಪಡೆದಿದ್ದೇನೆ ಅಂದರು. ಮತ್ತು ಆಕೆ ತಿರುಗಿ ಅವನ ಸಹೋದರನಾದ ಹೇಬೆಲನ್ನು ಹೆತ್ತಳು. ಹೇಬೆಲನು ಕುರಿಯ ಕಾಯುವವನಾದನು, ಆದರೆ ಕಾಯಿನನ್ನು ವ್ಯವಸಾಯ ಮಾಡುವವನಾದನು. ಇಲ್ಲಿ ನಾವು ನೋಡುವಾಗ ಹವ್ವಳಿಗೆ ಅರ್ಥ ದೇವರು ಹೇಳಿರುವಂಥ ಮಾತು ನೆನಪಾಯಿತು ತಕ್ಷಣದಲ್ಲಿ ಮೊದಲನೇ ಮಗನಿಗೆ ಮಾತ್ರ ಆಕೆ ಹೇಳ್ತಾಳೆ, ಇದು ದೇವರ ಮಗನು ಅಥವಾ ದೇವರಿಂದ ಪಡೆದಿದ್ದೇನೆ. ಅದೇ ಸಂಗತಿ ಕಾಯಿನ ಬಗ್ಗೆ ಹೇಳಿದಂತ ನೋಡಲ್ಲ. ಅಂದ್ರೆ ಆಕೆ ಕೂಡ ಅಥವಾ ಆದಾಮ ಹವ್ವಳು ಕೂಡ ತಿಳ್ಕೊಂಡಿದ್ರು ಏನಂದ್ರೆ, ನನ್ನ ಸಂತಾನ ಸ್ತ್ರೀಯ ಸಂತಾನದಿಂದ ಬರುವಂಥವನೇ ಸರ್ಪ ತಲೆ ಜಜ್ತಾನೆ ಅಂದ ತಕ್ಷಣ ಈ ಮಗನನ್ನು ನಾನು ದೇವರಿಂದ ಪಡೆದು ಈತನೇ ತಲೆಯನ್ನು ಜಜ್ಜಬಹುದು ಅಂತೇಳಿ. ಆದರೆ ಅಲ್ಲ ನೋಡ್ತೇವೆ ನಡೆದಿರುವಂಥ ಸಂಗತಿ ನಾವು ನೋಡ್ಬೇಕಾದ್ರೆ ಮುಂದೆ 5ನೇ ವರ್ಷದಿಂದ ನೋಡ್ತೇವೆ. ಅದೇ 4ನೇ ಅಧ್ಯಾಯ 5ನೇ ವರ್ಷದಿಂದ, ಆದರೆ ಕಾಯಿನನ್ನು ಅವನ ಕಾಣಿಕೆಯನ್ನು ಆತನ ಗೌರವಿಸಲಿಲ್ಲ, ದೇವರು ಗೌರವಿಸಲಿಲ್ಲ. ಆಗ ಕಾಯಿನನ್ನು ಬಹು ಕೋಪಗೊಂಡನು ಮತ್ತು ಅವನ ಮುಖವು ಕಳೆಗೊಂಡಿತ್ತು. ಆಗ ಕರ್ತನ ಕಾಯಿನಿಗೆ, ಯಾಕೆ ಕೋಪಗೊಂಡಿದ್ದಿ? ಯಾಕೆ ನಿನ್ನ ಮುಖವು ಕಳೆಗೊಂಡಿತ್ತು?
ನೀನು ಒಳ್ಳೆಯದನ್ನು ಮಾಡಿದರೆ ನನಗೆ ಪಡೋದಿಲ್ಲವೇ? ನೀನು ಒಳ್ಳೆಯದನ್ನು ಮಾಡದೆ ಹೋದರೆ ಬಾಗಿಲಲ್ಲಿ ಪಾಪ ಮಲಗಿದೆ ಮತ್ತು ನಿನ್ನ ಮೇಲೆ ಅವನ ಆಶೆ ಇರುವುದು, ನೀನು ಅವನನ್ನು ಆಳುವೆ ಎಂದು ಹೇಳಿದನು. ಆಗ ಕಾಯನು ತನ್ನ ಸಹೋದರನ ಹೇಬೆಲನ ಸಂಗಡ ಮಾತನಾಡಿದ ತರುವಾಯ ಆದದ್ದೇನೆಂದರೆ, ಅವರು ಹೊಲದಲ್ಲಿದ್ದಾಗ ಕಾಯಿನನನ್ನು ತನ್ನ ಸಹೋದರಾದ ಹೇಬೆಲನಿಗೆ ವಿರುದ್ಧವಾಗಿ ಎದ್ದು ಅವನನ್ನು ಕೊಂದು ಹಾಕಿದನು. ಆಗ ಕರ್ತನು ಕಾಯಿನಿಗೆ, ಒಟ್ಟಿನಲ್ಲಿ ನೋಡ್ತೇವೆ ಇಲ್ಲ ನೋಡುವಾಗ ಮೊದಲನೇ ಮರ್ಡರ್, ಕೊಲೆ ಬೈಬಲ್ನಲ್ಲಿ ಆಗಿರುವಂಥದ್ದು. ಇದನ್ನ ನೋಡುವಾಗ ಕಾಯಿನನು ಕೇವಲ ಸೈತಾನನ ಸಾಧನವಾಗಿ ಉಪಯೋಗಿಸಲ್ಪಟ್ಟನು. ಆದರೆ ಮೂಲವಾಗಿ ಸೈತಾನನು ದೇವರ ಆ ಒಂದು ಪ್ರವಾದನೆ, ದೇವರ ಆ ಒಂದು ವಾಗ್ದಾನ ನೆರವೇರದಂತೆ ತಡೆಯುವುದಕ್ಕೆ ಪ್ರಾರಂಭದಲ್ಲಿರದೆ ಸೈತಾನನು ಕೆಲಸವನ್ನು ಶುರು ಮಾಡಿರುವಂತ ನೋಡ್ತೇವೆ. ಅದಕ್ಕೋಸ್ಕರವೇ ಸುಮಾರು ಒಂದು 7 ಸಾರಿ ಸೈತಾನನು ಹೇಗೆ ಆ ಒಂದು ಪ್ರಯತ್ನ ಮಾಡಿದನು ಮತ್ತು ಅದರಲ್ಲಿ ವಿಫಲನಾದನು ಅಂತ ಹೇಳಿ ಒಂದು ನಾವು ನೋಡ್ಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನೋಡುವಾಗ ನೋಡ್ತೇವೆ ಕಾಯಿನನು ಹೇಬೇಲನನ್ನು ಸಾಯಿಸಿರುತ್ತದೆ. ದೇವರು ಹೇಬೇಲನ ಬಗ್ಗೆ ಹೊಸ ಒಡಂಬಡಿಯಲ್ಲಿ ಕೂಡ ಅನೇಕ ಸಂಗತಿಗಳು ಹೇಳಿರುವಂತ ನೋಡ್ತೇವೆ. ಯಾಕಂದ್ರೆ ಈ ಹೇಬೇಲನನ್ನು ಒಂದು ರೀತಿ ದೇವರು ನೀತಿವಂತನು, ದೇವರು ಮೆಚ್ಚಿದ್ದೇನೆ ಅಂತ ಹೇಳಿದನು. ಆದ್ರೆ ಎಲ್ಲ ನೋಡ್ತೇವೆ ಕಾಯಿನನು ತನ್ನ ಯಜ್ಞವನ್ನು ದೇವರು ಮೆಚ್ಚುಗೆ ಪಡೆದಿರುವಾಗ ಆತನು ಕೋಪಗೊಂಡು ಆ ಕೋಪ ಹೇಬೇಲನ ಮೇಲೆ, ಇನ್ಯಾರ ಮೇಲೆ ತೋರಿಸೋಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಹೇಬೇಲನ ಮೇಲೆ ಆ ಕೋಪವನ್ನು ತೋರಿಸಿ ಆತನು ನೋಡ್ತೇವೆ ಹೇಬೇಲನ್ನು ಸಾಯಿಸಿದ ನಂತರ ನಾವು ನೋಡ್ತೇವೆ ಹೇಗೂ ಕಾಯಿನನೇ ಮೊದಲನೇ ಮಗ. ಇನ್ನು ಏನಂತಾರೆ ಸೈತಾನನ ಆಲೋಚನೆ, ಇನ್ನು ಇವನಿಂದಲೇ ನನ್ನ ಸಂತಾನ, ಇವನಿಂದಲೇ ನಾನು ಏನಂತಾರೆ ಬರುವಂತ ಆ ಒಂದು ನನ್ನ ತಲೆನ ಜಡ್ಜಿ ಅಂತನೂ ನಾನು ನಿರ್ಮೂಲ ಮಾಡುವ ಅಥವಾ ಮೊದಲನೇ ಹೆಜ್ಜೆಯಲ್ಲೇ ಆತನು ಹೇಬೇಲನ್ನು ಸಾಯಿಸ್ತಾನೆ. ಹೇಗೆ ನಾವು ನೋಡ್ತೇವೆ, ನಾವು ಕಳೆದ 2 ವಾರಗಳ ಹಿಂದೆ ಕೂಡ ನೋಡಿದ್ದೇವೆ. ಕೋಪ ಮಾಡ್ಕೊಳ್ಬೇಡ್ರಿ ಮತ್ತು ಅದು ಏನಂತಾರೆ ರಾತ್ರಿ ಆಗುವೊಳಗೆ ಕೋಪ ತೆಗೆದುಹಾಕ್ರಿ ಅಥವಾ ಶಮನ ಪಡಿಸ್ಕೊಳ್ರಿ ಅಂತ ಹೇಳಿರೋ ವಾಕ್ಯದಲ್ಲಿ ನೋಡಿದ್ದೇವೆ. ಇಲ್ಲವಾದ್ರೆ ಅದೇ ವಾಕ್ಯದಲ್ಲಿ ನೋಡಿದ್ದೇವೆ. ಇಲ್ಲವಾದ್ರೆ ಸೈತಾನನು ಅದನ್ನು ತನ್ನ ಸಾಧನವನ್ನಾಗಿ ತನ್ನ ಆಯುಧವನ್ನಾಗಿ ಆತನ ಉಪಯೋಗಿಸ್ತಾನೆ. ಇಲ್ಲಿ ಕಾಯಿನನಿಗೆ ಏನಂತಾರೆ ಅನೇಕ ಸಾರಿ ಹೇಳುವಾಗ ಏನಂತಾರೆ ಸಿಟ್ಟಿನ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಆತನ ಬರಲಿಲ್ಲ. ಕೋಪ ಬರುತ್ತೆ, ಎಲ್ಲರಿಗೂ ಕೋಪ ಬರುವಂಥದ್ದು ನೋಡ್ತೇವೆ. ಆದ್ರೆ ಕೋಪವನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಆಗಲಿಲ್ಲ. ನಾವು ಕೋಪ ಒಂದೇ ಅಲ್ಲ, ಮುಂದಿನ ಸಂಗತಿಗಳು ನೋಡ್ತೇವೆ. ಯಾವುದು ನಮ್ಮಲ್ಲಿ ನಾವು ಅದೇ ಬಲ ಅಂತ ಹೇಳಿ ತಿಳ್ಕೊಳ್ತೇವೋ, ಸೈತಾನನು ಅದನ್ನೇ ಉಪಯೋಗಿಸಿ, ತನ್ನ ಸಾಧನ ಉಪಯೋಗಿಸಿ ಅದು ಏನಂತಾರೆ ನಿತ್ಯವಾದಂಥ ಒಂದು ರೀತಿಯಲ್ಲಿ ಶಾಪಕ್ಕೆ, ತೀರ್ಪಿಗೆ ಗುರಿಯಾಗುವಂತೆ ನಡೆಸ್ತಾನೆ. ಅಂದ್ರೆ ಹೇಗೆ ದೇವರಿಗೆ ಸ್ತೋತ್ರ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಮಗೆ ಏನು ಹೇಳ್ತಾರೆ, ದೇವರಾತ್ಮನು ನಮಗೆ ಮುದ್ರೆಯನ್ನು ಮಾತ್ರ ಹಾಕಿಲ್ಲ, ಅದರ ಜೊತೆಯಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ನಮಗೆ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸಲು ಹೇಳಿರುವಂಥ, ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸೋದಕ್ಕೆ ಪ್ರಾರಂಭ ಮಾಡುವಾಗ ಗಲಾತ್ಯದಲ್ಲಿ ಹೇಳುವಂತೆ ಪರಿಶುದ್ಧಾತ್ಮನ ಫಲಗಳು ನಮ್ಮಲ್ಲಿ ಕಾಣಬರುತ್ತವೆ. ಅದು ಒಂದೇ ದಿವಸ ಬರಲ್ಲ, ಆದರೆ ಸತತವಾಗಿ ನಾವು ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಾಗ ನಾವು ಆ ಒಂದು ಅಲ್ಲಿ ಹೇಳಿರುವಂತಹ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಕಾಣೋದಕ್ಕೆ ಶುರು ಆಗ್ತದೆ. ಅದು ಮತ್ತು ಕಾಣಲೇಬೇಕು. ನಾವು ಇಷ್ಟು ದಿವಸ ಆದರೂ ಆ ಫಲಗಳಲ್ಲಿ ನಮ್ಮಲ್ಲಿ ವೃದ್ಧಿ ಆಗಿಲ್ಲ ಅಂದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೋ ಇಲ್ವೋ ನಾವು ಪ್ರಶ್ನೆ ಮಾಡಬೇಕಾಗಿರೋದು. ಪವಿತ್ರಾತ್ಮ ಭರಿತರಾದಾಗ ನಮ್ಮಲ್ಲಿ ಆ ಒಂದು ಏನಂತಾರೆ ಫಲಗಳು, ದೇವರು ಹೇಳಿರುವಂತಹ ಫಲಗಳು ನಮ್ಮಲ್ಲಿ ಕಾಣಬೇಕಾಗಿರುತ್ತೆ. ಪವಿತ್ರಾತ್ಮ ಭರಿತನಾದ ತಕ್ಷಣ ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಏನಂತಾರೆ ಕುಣಿದಾಡ್ತೇವೆ ಅಥವಾ ಭಾವೋದ್ರೇಕಕ್ಕೆ ಒಳಗಾಗ್ತೇವೆ, ಅಲ್ಲ. ಅದರ ಬದಲಾಗಿ ನಮ್ಮ ಇರುವಂಥ ಸ್ವಭಾವಗಳನ್ನು, ನಮ್ಮ ಗುಣಗಳನ್ನು ನಾವು ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಳಪಡಿಸಿ ಕೋಪಿಷ್ಠರನ್ನು ಒಂದು ವೇಳೆ ನಾವು ಆಗಿದ್ರೂ ಕೂಡ ಆ ಕೋಪ ನಾವು ಏನಂತಾರೆ ಉತ್ತಮವಾದಂಥ ರೀತಿಯಲ್ಲಿ
ಮತ್ತು ಅದನ್ನು ನಿಯಂತ್ರಣದಲ್ಲಿ ನಾವು ಉಪಯೋಗಿಸುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ಕ್ರಿಸ್ತ ವಿಶ್ವಾಸಗಳಾಗಿರುವಾಗಲೂ ಕೂಡ ನಾವು ಅತಿಯಾಗಿ ನಮ್ಮಲ್ಲಿರುವಂಥ ಕೆಲವು ಸ್ವಭಾವಗಳನ್ನು ಅನವಶ್ಯಕವಾಗಿ ನಾವು ಉಪಯೋಗಿಸೋದ್ರೆ ಸೈತಾನನು ಅವುಗಳಿಂದಲೇ ನಮಗೆ ತೊಂದರೆ ಆಗುವಂತೆ ಮಾಡ್ತಾನೆ. ಇಲ್ಲಿ ಕೇವಲ ಸಾಧನಗಳನ್ನಾಗಿ ಸೈತಾನ ಉಪಯೋಗಿಸ್ತಾನೆ. ಏನಂತಾರೆ, ಕಾಯಿನಲ್ಲಿ ಇರುವಂಥ ಕೋಪವನ್ನು ಸೈತಾನನು ಉಪಯೋಗಿಸ್ಕೊಂಡ. ಆದರೆ ಹೇಗೆ ಸೈತಾನನ ಒಂದು ಏನಂತಾರೆ ಮಹತ್ವವಾದಂಥ ಪ್ಲ್ಯಾನ್ ಕಾಯಿನೇ ಗೊತ್ತಿಲ್ಲ. ನಮ್ಮಲ್ಲಿ ಸಹ ಅನೇಕ ಸರಿ ನಮ್ಮಷ್ಟಕ್ಕೆ ನಾವು ನೋಡುವಾಗ ನಾವು ತಕ್ಷಣ ಕಣ್ಣಿಗೆ ಕಾಣುವಂಥ ಸಂಗತಿಗಳು, ಕಣ್ಣಿಗೆ ಕಾಣುವಂಥ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಏನಂತಾರೆ ಪ್ರತಿಕ್ರಿಯೆ ಮಾಡ್ತೇವೆ. ಆದರೆ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ ನಮ್ಮ ಪರಿಸ್ಥಿತಿಗಳನ್ನೇ, ನಮ್ಮ ಸ್ವಭಾವಗಳನ್ನೇ ಸೈತಾನನು ಉಪಯೋಗಿಸೋದಕ್ಕೆ ಸಾಧ್ಯತೆಗಳುಂಟು. ಅದಕ್ಕೆ ನಾವು ನೋಡ್ಬೇಕಾಗಿದ್ದಾರೆ ಪರಿಶುದ್ಧಾತ್ಮ ಭರಿತರಾಗಿ ಆತನ ನಿಯಂತ್ರಣದಲ್ಲಿ ಜೀವಿಸುವಾಗ ಅವುಗಳಿಂದ ನಾವು ಹೊರಗೆ ಬರಲು, ಅವುಗಳು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಸಾಧ್ಯವಾಗುತ್ತೆ ಅಂತ ನೋಡ್ತೇವೆ. ಹೀಗಿರುವಾಗ ಇಲ್ಲಿ ಮೊದಲನೇದಾಗಿ ಏನಂತಾರೆ ಸೈತಾನನು ಕಾಯಿನ ಮೂಲಕವಾಗಿ ಹೇಬೇಲನ್ನು ಸಾಯಿಸುವುದರ ಮೂಲಕ ಆತ ನೋಡ್ತಾನೆ, ಒಂದು ರೀತಿಯಲ್ಲಿ ನಾನು ಇದರಲ್ಲಿ ಜಯವನ್ನು ಹೊಂದೆ ಅನ್ನುವಂಥ ರೀತಿಯಲ್ಲಿ. ಆದರೆ ಅದರ ನಂತರ ನೋಡ್ತೇವೆ ಅದು ಅಲ್ಲಿಗೆ ನಿಂತು ಹೋಗಲಿಲ್ಲ. ಆದರೆ ಅದರ ನಂತರ ನೋಡ್ತೇವೆ ದೇವರು ಇನ್ನೊಬ್ಬ ಮಗನನ್ನು ಆದಾಮ ಹವಳಿಗೆ ಕೊಡೋದ್ರ ಮೂಲಕವಾಗಿ ಅಲ್ಲಿಂದ ಮುಂದೆ ನಾವು ನೋಡ್ತೇವೆ ಸೇತನನ್ನು ದೇವರು ತನ್ನ ಒಂದು ವಾಗ್ದಾನ ನೆರವೇರೋದಕ್ಕೋಸ್ಕರ ಆತನು ಸೇತ ನಂತರ ನೋಹ ನಂತರ ಮುಂದೆ ಹೀಗೆ ಅವರನ್ನು ಆರಿಸ್ಕೊಂಡು ಬಂದಿರೋ ಅವರನ್ನು ದೇವರು ಉಪಯೋಗಿಸಿರೋದು ನೋಡ್ತೇವೆ. ಅಂದ್ರೆ ಮೊದಲನೇ ಸಂಗತಿ ನಾವು ನೋಡಿರುವಂಥದ್ದು ಏನಂದ್ರೆ ಹೇಬೇಲನ್ನು ಸೈತಾನ ಉಪಯೋಗಿಸಿ, ಕಾಯಿನನ್ನು ಸೈತಾನನ್ನು ಉಪಯೋಗಿಸಿ ದೇವರ ವಾಗ್ದಾನ ಅಲ್ಲಿಗೆ ನಿಂತು ಹೋಗ್ಬೇಕು, ಆ ಪ್ರಯತ್ನವನ್ನು ಆತನು ಮಾಡೋನು ಮತ್ತು ಆ ರೀತಿಯಾಗಿ ಅದರಲ್ಲಿ ಸಫಲತೆಯನ್ನು ಕಂಡುಕೊಂಡನು. ಆದರೆ ಅದು ಅಲ್ಲಿಗೆ ನಿಂತು ಹೋಗಲಿಲ್ಲ. ಹೇಗೂ ದೇವರು ಎಲ್ಲಕ್ಕಿಂತ ಏನಂತಾರೆ ಎಲ್ಲವನ್ನೂ ಬಲ್ಲಂಥ ದೇವರು ಸೈತಾನನಿಗಿಂತಲೂ ಹೆಚ್ಚಿನ ಯೋಜನೆಯನ್ನು ದೇವರು ಹೊಂದಿದ್ದಾನೆ. ಆದರೆ ಕೆಲವು ಸಮಯಕ್ಕೆ ಸೈತಾನು ತನ್ನ ಕಾರ್ಯದಲ್ಲಿ ಸಫಲನಾದಂತೆ ಕಾಣಬಹುದಾದ್ರೆ ದೇವರು ಅದಕ್ಕಿಂತ ಹೆಚ್ಚಿನ ಪ್ಲಾನಲ್ಲಿ ದೇವರು ಏನಂತಾರೆ ಮಹತ್ವವಾದಂಥ ಮತ್ತು ಒಳ್ಳೆಯದಕ್ಕಾಗಿ ಆತನು ಪ್ಲಾನ್ ಮಾಡುವಂತ ನೋಡ್ತೇವೆ. ನಾವು ಮೊದಲನೇ ಸಂಗತಿ ಉತ್ಪತ್ತಿ 4ನೇ ಅಧ್ಯಾಯ ನೋಡಿದೆವು. 2ನೇ ಸಂಗತಿಗೆ ಬರುವಾಗ ನಾವು ನೋಡ್ತೇವೆ ಅದು ಅದೇ ಉತ್ಪತ್ತಿ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆದಿಕಾಂಡ ಅಥವಾ ಉತ್ಪತ್ತಿ 6ನೇ ಅಧ್ಯಾಯದಲ್ಲಿ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಅಲ್ಲಿ 1-4 ವಚನ ನೋಡಿದ್ರೆ, ತರುವಾಯ ಭೂಮಿ ಮೇಲೆ ಜನರು ಹೆಚ್ಚುವುದಕ್ಕೆ ಆರಂಭಿಸಿದಾಗ ಅವರಿಗೆ ಕುಮಾರ್ತೆಯರು ಹುಟ್ಟಿದ್ರು. ಆಗ ದೇವಕುಮಾರರು ಮನುಷ್ಯ ಕುಮಾರ್ತೆಯರು ಸೌದೆಯೊಳವರು ಆಗಿರುವುದನ್ನು ನೋಡಿ ತಾವರು ಆರಿಸಿಕೊಂಡವರನ್ನೆಲ್ಲ ತಮಗೆ ಹೆಂಡತಿಯರನ್ನಾಗಿ ಮಾಡಿಕೊಂಡ್ರು. ಆಗ ಕರ್ತನು, ನನ್ನ ಆತ್ಮ ಮನುಷ್ಯರ ಸಂಗಡ ಯಾವಾಗಲೂ ವಿವಾದ ಮಾಡುವುದಿಲ್ಲ, ಅವನು ಮನುಷ್ಯನಷ್ಟೇ, ಆದರೂ ಅವನ ದಿನಗಳು ಇನ್ನೂ 120 ವರ್ಷಗಳಾಗಿರುವನು. ಆ ದಿನಗಳಲ್ಲಿ ಭೂಮಿ ಮೇಲೆ ಮಹಾಶರೀರಗಳಾದವರು ಇದ್ದರು, ಆಮೇಲೆಯೂ ಇದ್ದರು. ದೇವಕುಮಾರರು ಮನುಷ್ಯ ಕುಮಾರ್ತೆಯರೊಂದಿಗೆ ಕೂಡಿದಾಗ ಅವರಿಗೆ ಮನುಷ್ಯ ಕುಮಾರ್ತೆಯರು ಮಕ್ಕಳನ್ನು ಹೆತ್ತರು. ಇವರೇ ಪೂರ್ವಕಾಲದಲ್ಲಿ ಪ್ರಸಿದ್ಧರಾದ ಪರಾಕ್ರಮಶಾಲಿಗಳಾಗಿದ್ದವರು. ಮತ್ತು ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನ್ನು ಅವನ ಹೃದಯದ ಆಲೋಚನೆಗಳ ಕಲ್ಪನೆಗಳೆಲ್ಲವೂ ಯಾವಾಗಲೂ ಬರೀ ಕೆಟ್ಟದೆಂದು ದೇವರು ನೋಡಿದನು. ಕರ್ತನು ಭೂಮಿ ಮೇಲೆ ಮನುಷ್ಯನ ಉಂಟು ಮಾಡೋದಕ್ಕೋಸ್ಕರ ಪಶ್ಚಾತ್ತಾಪ ಪಡುವಂತೆ ಅದು ಮಾಡಿತು ಮತ್ತು ಆತನ ಹೃದಯದಲ್ಲಿ ನೊಂದುಕೊಳ್ಳುವಂತೆ ಅದು ಮಾಡಿತು. ಇದಲ್ಲದೆ ಕರ್ತನು, ನಾನು ಸೃಷ್ಟಿಸಿದ ಮನುಷ್ಯನ ಸಂಗಡ ಸಕಲ ಮೃಗ, ಕ್ರಿಮಿ, ಆಕಾಶ ಪಕ್ಷಿಗಳನ್ನು ಭೂಮುಖದಿಂದ ನಾಶ ಮಾಡುವೆನು, ಯಾಕಂದ್ರೆ ನಾನು ಅವರು ಉಂಟು ಮಾಡಿದಕ್ಕೆ ಅದು ಪಶ್ಚಾತ್ತಾಪ ಪಡುವಂತೆ ಮಾಡಿತ್ತು ಅಂದನು. ಆದರೆ ನೋಹನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು ಅಂತ ಹೇಳಿ ಇಲ್ಲ ನೋಡುವಾಗ 2ನೇ ಸಂಗತಿ ಮತ್ತು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ, ಸೈತಾನನು ಇಲ್ಲಿ ನೋಡ್ತೇವೆ ದೇವರ ಪ್ಲಾನ್, ಮೆಸ್ಸಿಯನು ಅಥವಾ ರಕ್ಷಕನು ಸ್ತ್ರೀಯ ಸಂತಾನ ಹುಟ್ಟಿ ಬರದಂತೆ
ಇಡೀ ಲೋಕದ ಸಂತಾನವನ್ನೇ, ಜನರನ್ನೇ ಒಂದು ರೀತಿಯಲ್ಲಿ ಆತನು ದೇವಕುಮಾರ್ ಹುಟ್ಟು ಬರೋದಕ್ಕೆ ಯೋಗ್ಯರಲ್ಲದಂತ ರೀತಿಯಲ್ಲಿ ನಡೆಸೋದು. ಅದಕ್ಕೆ ನಾವು ನೋಡ್ತೇವೆ ಅಲ್ಲಿ ಹೇಳಿರುತ್ತದೆ ಅಂದ್ರೆ ಹೇಗೂ ಆ ದಿನಗಳಲ್ಲಿ ಮುಂದೆ ಹೇಳ್ತಾನೆ ಅಂದ್ರೆ 4ನೇ ವರ್ಷದಿಂದ ಮುಂದೆ ಬರುವಾಗ ದೇವಕುಮಾರರು ಮನುಷ್ಯ ಕುಮಾರ್ತೆಯರೊಂದಿಗೆ ಕೂಡಿದಾಗ ಅವರಿಗೆ ಮನುಷ್ಯ ಕುಮಾರ್ತೆಯರ ಮಕ್ಕಳನ್ನು ಹೆತ್ತರು. ಇವರೇ ಪೂರ್ವಕಾಲದಲ್ಲಿ ಪ್ರಸಿದ್ಧರಾದ ಪರಾಕ್ರಮಶಾಲಿಗಳು. ಮತ್ತು ಅಲ್ಲಿ ನಾವು ನೋಡ್ತೇವೆ ಅದರ ನಂತರದಲ್ಲಿ ದುಷ್ಟತನ ಇತ್ತು ಅಂತ ಹೇಳಿ. ಹೇಗಿದ್ರಲ್ಲಿ ನೋಡುವಾಗ 2 ಥೇರಿಗಳು ನಾವು ನೋಡ್ತೇವೆ. ಒಂದು ನಾವು ನೋಡ್ತೇವೆ ಸೇತನಿಂದ ಬಂದಿರುವಂತ ಒಂದು ಜನಾಂಗ ಅಥವಾ ಸಂತಾನ, ಅದು ದೇವ ಕುಮಾರರು ಅಂತ ಹೇಳಿ ಕೆಲವರು ಹೇಳ್ತಾರೆ. ಕಾಯಿನನಿಂದ ಬಂದಿರುವಂತ ಏನಂತಾರೆ ಜನಾಂಗ, ಅದನ್ನು ಇಲ್ಲಿ ಮನುಷ್ಯ ಕುಮಾರ್ತೆಯರು ಅಂತ ಹೇಳಿ ಹಾಗೆ ಅವರು ಮದುವೆ ಆಗೋದ್ರ ಮೂಲಕವಾಗಿ ಇಂಥ ಒಂದು ಸಂಗತಿ ಆಯಿತು. ಅದಕ್ಕೆ ದೇವರೆಲ್ಲವನ್ನು ನಾಶ ಮಾಡತ್ತು ಒಂದು ಥೇರಿ. ಆದರೆ ಅದಕ್ಕಿಂತ ಸ್ವಲ್ಪ ಉತ್ತಮವಾಗಿ ಇನ್ನೊಂದು ಥೇರಿ ನೋಡ್ತೇವೆ. ಅದನ್ನೇ ಅನೇಕರು ನಂಬಿರುವಂತೆ ಅಂದ್ರೆ ದೇವದೂತರು ಮನುಷ್ಯ, ಇಲ್ಲಿ ದೇವಕುಮಾರರು ಅಂತ ಹೇಳಿ ನೋಡುವಾಗ ಅದಕ್ಕೆ ಆಧಾರ ಯೋಬನ ಗ್ರಂಥದಲ್ಲಿ ನೋಡ್ತೇವೆ. ದೇವಕುಮಾರರು ಅಂತ ಹೇಳಿ ಅಲ್ಲಿ ನೋಡುವಾಗ ದೇವಕುಮಾರರು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಂಡಾಗ ಸೈತಾನನು ಅವರ ಜೊತೆಲಿ ಕಾಣಿಸ್ಕೊಂಡ ಅಂತ ಹೇಳಿ ಯೋಬನ ಗ್ರಂಥದಲ್ಲಿ ಹೇಳಿದ್ರು. ಹಾಗೆ ಇದಕ್ಕೆ ಆಧಾರವಾಗಿ ಇನ್ನೊಂದು ಹೇಳುತ್ತದೆ ಅಂದ್ರೆ ದೇವಕುಮಾರರು ಅಂದ್ರೆ ಇಲ್ಲಿ ದೇವದೂತರು, ಅಂದ್ರೆ ಅವರು ಬಿದ್ದು ಹೋಗಿರುವಂತ ದೇವದೂತರು. ಯಾಕಂದ್ರೆ ದೇವಕುಮಾರರೊಂದಿಗೆ ಸೈತಾನನು ಕೂಡ ಕಾಣಿಸ್ಕೊಂಡ, ಹಾಗಾಗಿ ಬಿದ್ದು ಹೋಗಿರುವಂತ ದೇವದೂತನ ಸೈತಾನ ಇದ್ದ. ಇಲ್ಲಿ ಕೂಡ ದೇವಕುಮಾರ ಅಂತ ಹೇಳುವಾಗ ದೇವಕುಮಾರ್ ಅಂದ್ರೆ ಆಕ್ಚುಲ್ ಆಗಿ ಮೂಲವಾಗಿ ನೋಡ್ಬೇಕಾದ್ರೆ ದೇವರಿಂದ ನೇರವಾಗಿ ಸೃಷ್ಟಿಸಲ್ಪಟ್ಟಂಥವ್ರು. ಆದಾಮನು ಕೂಡ ದೇವರ ಕುಮಾರ ಅಂತ ಹೇಳಿರುವಂಥದ್ದು. ಅದನ್ನೇ ನಾವು ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ. ಯಾಕಂದ್ರೆ ದೇವರು ನೇರವಾದಂತ ಸೃಷ್ಟಿ ಅವರಾಗಿದ್ರು. ಆದ್ರೆ ಅದನ್ನು ಬಿಟ್ರೆ ನಾವು ಏನು ನಿನ್ನೆ ಮತ್ತು ಮೊನ್ನೆ ದಿವಸಗಳಲ್ಲಿ ನಾವು ಬೈಬಲ್ ಅನ್ನು ನೋಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನಾಗಿ ಈ ಲೋಕದಲ್ಲಿ ಶರೀರಧಾರಿಯಾಗಿ ಬಂದನು, ಅದನ್ನು ಬೇರೆ ಆಗಿರುತ್ತದೆ. ಆದ್ರೆ ಇಲ್ಲಿ ನೋಡುವಾಗ ಆ ಸಂಗತಿಗಳು ಬಿದ್ದು ಹೋದಂತ ದೇವದೂತರು ಅಥವಾ ಇನ್ನೊಂದು ರೀತಿ ನೋಡಿದ್ರೆ ಅದೇ ದೆವ್ವಗಳು ಅಥವಾ ಡಿಮನ್ಸ್ ಅಂತ ಹೇಳ್ತಾರೆ, ಅವರು ಮನುಷ್ಯ ಪುತ್ರಿಯರೊಂದಿಗೆ ಸೇರಿ ಇಂಥ ಒಂದು ಏನಂತಾರೆ ದೇವರಿಗೆ ವಿರೋಧವಾದಂಥ ಪಾಪದ ಕೆಲಸ ನಡೆಸಿ ಇಡೀ ಸಂತಾನವನ್ನೇ ಹಾಳು ಮಾಡಿ ಮನುಷ್ಯರಿಂದ ದೇವರು ಮಾಡಿರುವಂತ ವಾಗ್ದಾನ ಆಗ್ಬಾರ್ದು, ಯೇಸು ಕ್ರಿಸ್ತನ ಹುಟ್ಟಿ ಬರಲೇಬಾರದು ಅನ್ನೋ ರೀತಿಯಲ್ಲಿ ಆತನ ಪ್ರಯತ್ನ ಪಟ್ಟನು. ಅದಕ್ಕೋಸ್ಕರವೇ ದೇವರು ಇಡೀ ಲೋಕವನ್ನು ಮೇಲೆ ಜಲಪ್ರಳಯವನ್ನು ಉಂಟು ಮಾಡಿ ಜನರನ್ನೆಲ್ಲ ನಾಶ ಮಾಡಿದರು ಅಂತ ಹೇಳಿ ನೋಡ್ತೇವೆ. ಇದು ಒಂದು ರೀತಿ ಉತ್ತಮ ಆಗಿರುವಂಥದ್ದೇ ಅಥವಾ ನಾವು ನಂಬೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಅದರಲ್ಲಿ ಕೂಡ ಕೆಲವು ನ್ಯೂನತೆಗಳು ನೋಡ್ತೇವೆ. ಏನಂದ್ರೆ ಹೇಗೂ ಹಾಗೆ ಆಗಿರೋದುಂಟು. ಆದರೆ ಏನಂತಾರೆ ಎರಡೇ ಸಂಗತಿಗಳು ನೋಡ್ತೇವೆ. ಅಂದ್ರೆ ಹೆಚ್ಚು ಅದಕ್ಕೆ ಡೀಟೇಲ್ ಆಗಿ ಹೋಗಬೇಕಾಗಿಲ್ಲ. 2 ಪೇತ್ರದಲ್ಲಿ ನೋಡುವಾಗ ನೋಹನು ಸುಮಾರು 120 ದಿವಸಗಳ ಆತನು ಏನಂತಾರೆ ಸುವಾರ್ತೆಯನ್ನು ಸಾರ್ದ ಅಂತ ಹೇಳ್ತಾರೆ. ಯಾವಾಗ ಅವರು ಎಲ್ಲರೂ ಇವಾಗಿನ ಕಾಲಕ್ಕೆ ಜೆನೆಟಿಕ್ಸ್ ಅದು ಇದೇನೇನೋ ಹೇಳ್ತಾರೆ, ಅದ್ರ ಮೂಲಕ ಏನೋ ಹೇಳ್ತಾರೆ, ನಮಗೇನೋ ಅಷ್ಟೊಂದು ಗೊತ್ತಿಲ್ಲ. ಹೀಗಾಗಿತ್ತು. ಯಾವಾಗ ಆ ರೀತಿಯಾಗಿ ಆಗಿದ್ದಾರೋ ನಿರ್ಧಾರ ಆಗಿದೆ ಇಂಥವ್ರು ಎಲ್ಲ ಏನಂತಾರೆ ಸೈತಾನ ಅವ್ರು ಹಾಳು ಮಾಡಿದಾರೆ ಅಂತೇಳಿ ಅವ್ರಿಗೆ ಹೋಗಿ ಸುವಾರ್ತೆ ಸಾರುವಂತ ಒಂದು ಅವಕಾಶ ಅಥವಾ ಅಂತ ಒಂದು ಇದನ್ನೇ ಬೇಕಾಗಿಲ್ಲ ಅವರಿಗೆ. ಯಾಕಂದ್ರೆ ಹೇಗೋ ಅವ್ರು ಹಾಳಾಗಿದ್ದಾರೆ, ದೇವರವ್ರು ಸಾಯಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೆ ಸುವಾರ್ತೆ ಹೇಳೋದ್ರಿಂದ ಏನು ಒಂದು. ಎರಡನಾಗಿ ನೋಡುವಾಗ ಯಾವಾಗಲೂ ಹೇಳ್ತಾರೆ ನೋಡು ನೋಹನು ಮಾತ್ರವೇ ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ವಾಕ್ಯದಲ್ಲಿ ಆಗುಂಟು. ಹೇಗೆ ನಾವು ಏನಂತಾರೆ ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ನೋಹನು ಮಾತ್ರ ಆತನ ಸಂತಾನ ತಿಳಿಸುವಾಗ ನೋಹನು ಒಂದು ರೀತಿ ಪರಿಪೂರ್ಣನಾಗಿದ್ದನು ಅಂತ ಹೇಳ್ತಾನೆ. ನಾವು ಲೇವಿಯ 23ನೇ ಅಧ್ಯಾಯ ನೋಡಿದೆವು. ಅಲ್ಲಿ ನೋಡಿದಾಗ ಕುರಿ ಮರಿಯನ್ನು ಯಜ್ಞವರ್ಪಿಸುವಾಗ ಅಲ್ಲಿ ಹೇಳ್ತಾನೆ ನಿರ್ದೋಷಿಯಾಗಿರ್ಬೇಕು ಅಂತ ಹೇಳಿ. ನಿರ್ದೋಷಿಯಾಗಿದ್ದನು ಅಂತ ಹೇಳುವಾಗ ಅಲ್ಲಿ ಏನು ಪದ ಉಪಯೋಗಿಸಿದರೋ ಅಥವಾ ಅದರ ಅರ್ಥ ಇದೆಯೋ ಅದೇ ರೀತಿಯಲ್ಲಿ ನೋಹನ ಬಗ್ಗೆ ಕೂಡ ಹೇಳ್ದಾನೆ. ನೋಹನು ನಿರ್ದೋಷಿಯಾಗಿದ್ದನು ಅಂದ್ರೆ ಆತನ ಸಂತಾನದಲ್ಲಿ ಯಾವುದೇ ರೀತಿ ಇಲ್ಲಿ ದೇವದೂತರು ಮತ್ತು ಮನುಷ್ಯ ಕುಮಾರರ ಮಧ್ಯದಲ್ಲಿ ನಡೆದಿರುವಂತ ಸಂಗತಿಯಲ್ಲಿ ಆಗಲಿಲ್ಲ. ಆತನು ಪರ್ಫೆಕ್ಟ್ ಆಗಿದ್ದ.
ಹೌದು, ಆತನ ತಂದೆ ಕೂಡ ಜಲಪ್ರಳಯಕ್ಕಿಂತ ಎಷ್ಟೋ ವರ್ಷಗಳ ಮುಂದೆ ಸತ್ತು ಹೋಗಿದನು. ಈತನೊಬ್ಬನೇ ಉಳ್ಕೊಂಡಿದ್ದ. ಹಾಗಂದ ತಕ್ಷಣ ಓಕೆ ಸರಿ. ಆದರೆ ನೋಹನು ಮಾತ್ರವೇ ಪರ್ಫೆಕ್ಟ್ ಅಂತ ಹೇಳಿದ್ರೆ ಮತ್ತೆ ಹಾಗಿದ್ರೆ ಆತನ ಮಕ್ಕಳ ಹೆಂಡತಿಯರು ಯಾರು? ಆತನ ಮಕ್ಕಳಿಗೆ ಹೇಳ್ತಾರೆ ಅಲ್ಲಿ ನೋಡ್ತೇವೆ, 3 ಮಕ್ಕಳು, 3 ಮಕ್ಕಳಿಗೆ 3 ಹೆಂಡತಿಯರನ್ನು ಆತ ಮದುವೆ ಮಾಡಿದ. ಹಾಗಾದ್ರೆ ಆ ಮಾತು ಅವ್ರು ಮಾಡಿಕೊಂಡಿರುವಂತ ಹೆಣ್ಣು ಮಕ್ಕಳು ಕೂಡ ನೋಹನಿಗೆ ನಿರ್ದೋಷ ಅಂತ ಹೇಳುವಂತ ರೀತಿಯಲ್ಲಿ ಅವರು ನಿರ್ದೋಷಿಗಳಾಗಿದ್ರೆ ಅವರ ತಂದೆ ತಾಯಿಗಳು ಕೂಡ ನಿರ್ದೋಷಿ ಆಗಿರ್ಬೇಕಲ್ಲ. ಅವರ ತಂದೆ ತಾಯಿಗಳು ಕೂಡ ನಿರ್ದೋಷಿಗಳು. ಇಲ್ಲಿ ನೋಹ ಅಂತ ತಕ್ಷಣ ನೋಹನಿಂದ ಒಂದೇ ನಾವು ನೋಡ್ತಾ ಇಲ್ಲ. ನೋಹನು ಆತನ ಹೆಂಡತಿ ಏನೋ ಪರ್ಫೆಕ್ಟ್ ಆಗಿರೋ, ಮಕ್ಕಳು ಪರ್ಫೆಕ್ಟ್ ಆಗಿದ್ರು. ಆದರೆ ಮುಂದೆ ಸಂತಾನ ಮತ್ತೆ ಭೂಲೋಕದಲ್ಲಿ ಸಂತಾನ ಉತ್ಪತ್ತಿ ಅಥವಾ ಹೆಚ್ಚಿಸಬೇಕಾದ್ರೆ ನೋಹನ ಮಕ್ಕಳ ಮುಖಾಂತರವಾಗಿ, ಮತ್ತೆ ಅದನ್ನು ನಾವು ವಿಶೇಷವಾಗಿ ನೋಡ್ತೇವೆ, ಶೇಮ್, ಹಾಮ್, ಯೆಫೆತ್ ಇವರನ್ನು ದೇವರು ಉಪಯೋಗಿಸಿ ಅವರಿಂದಲೇ ಏನಂತಾರೆ ಭೂಲೋಕ, ಇವತ್ತಿನ ಭೂಲೋಕ, ಇವತ್ತಿನ ಜನಾಂಗ ಅವರಿಂದನೇ ಇರುವಂಥದ್ದು ನೋಡ್ತೀವಿ. ಮತ್ತು ಇರುವಂಥ ಒಂದು ರೀತಿ ಕೆಲವರು ಹೇಳೋ ಪ್ರಕಾರ ಲೋಕದಲ್ಲಿರುವಂಥ ಏನು 3 ರೇಸ್ ಅಂತ ಹೇಳ್ತೇವೆ, ನೀಗ್ರಾಯ್ಡ್, ಮಂಗೋಲಿಯನ್ಸ್ ಮತ್ತು ಕಕೇಶಿಯನ್ಸ್ ಅಂತ ಹೇಳ್ತೇವೆ. ಕಪ್ಪು ಚರ್ಮದ ಜನ ನೀಗ್ರೋ ಅವರೆಲ್ಲ ಒಬ್ಬ ಮಗನಿಂದ ಬಂದಿರುವಂಥದ್ದು. ಇನ್ನೊಬ್ಬನು ನೋಡ್ತೇವೆ ಬಿಳಿಯರು ಒಬ್ಬ ಮಗನಿಂದ ಬಂದಿರುವಂಥದ್ದು. ಮತ್ತು ಹೇಗೆ ಏನಂತಾರೆ ಮಂಗೋಲಿಯನ್ಸ್ ಅಂತ ನೋಡುವಾಗ ಯೆಲ್ಲೋ ಚರ್ಮ ಅಥವಾ ಒಂದು ರೀತಿ ಹಾಗೆ ಹೇಳ್ತಾರೆ, ಹಳದಿ ಅಂತ ಹೇಳಿ. ಇವರೆಲ್ಲ 3 ಜನಾಂಗದವರು ಎಷ್ಟೇ ಜನರಲ್ಲಿ ನಿಲ್ಲಿಸಿದ್ರು ಕೂಡ ಅವರು ಸೆಪ್ರೇಟ್ ಆಗಿ ಪ್ರತ್ಯೇಕವಾಗಿ ಕಾಣ್ತಾರೆ. ಹಾಗಿದ್ರೆ ಇವರು ಮೂರು ಜನಾಂಗ ಲೋಕದಲ್ಲಿ ಇರೋದಕ್ಕೆ ಕಾರಣ ಏನಂದ್ರೆ ಇವರೇ 3 ಅಂತ ಹೇಳ್ತಾರೆ. ಹೌದು, ಒಳ್ಳೆಯದೇ. ನೋಹನು ಮುಖ್ಯ, ನೋಹನ ಮಕ್ಕಳು ಮುಖ್ಯ. ಆದರೆ ನೋಹನ ಹೆಂಡತಿಯರು ಬಂದ್ರಲ್ಲ, ಅದಕ್ಕೆ ನಾವು ಅಂದರೆ ಹೇಗೂ ನಾವೆಲ್ಲದಕ್ಕೆ ನಮ್ಮ ದೇವರ ವಾಕ್ಯದಲ್ಲಿ ಕಾರಣಕ್ಕೆ ಉತ್ತರ ಸಿಗಲ್ಲ. ಮತ್ತು ದೇವರು ಕೆಲವು ಸಂಗತಿಗಳನ್ನು ಮುಚ್ಚಿಟ್ಟಿರ್ಬೋದಾದ್ರೆ ಒಂದೇ ಸಂಗತಿ ನಾವು ನೋಡ್ತೇವೆ ಅಂದರೆ ಇದರಲ್ಲಿ ನೋಹನು ಸುವಾರ್ತೆ ಸಾರಿಯುವುದು ಕೂಡ ಮಹತ್ವವಾಗಿದೆ. ಮತ್ತು ಅದರ ಜೊತೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡ್ತೇವೆ ದೇವರ ಕೃಪೆ ಮಹತ್ವವಾಗಿರುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಓದಿರುವಂಥ ವಾಕ್ಯದಲ್ಲಿ ನೋಡ್ತೇವೆ ಅಂದರೆ ಅದೇ ಆದಿಕಾಂಡ ಅಥವಾ ಉತ್ಪತ್ತಿ 6ನೇ ಅಧ್ಯಾಯದಲ್ಲಿ ನೋಡಿದೇವೆ, 8ನೇ ವಚನ ನೋಡ್ತೇವೆ. ಇಷ್ಟೆಲ್ಲ ಹೇಳುವಾಗ ಅಲ್ಲಿ ಹೇಳ್ತಾನೆ, ಮೊದಲನೇದಾಗಿ ಹೇಳ್ತಾರೆ 8ರಲ್ಲಿ, ಆದರೆ ನೋಹನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು. ದೇವರ ದೃಷ್ಟಿಯಲ್ಲಿ ನೋಹನಿಗೆ ದೇವರ ಕೃಪೆ ದೊರಕಿತು. ಇದು ಮುಖ್ಯವಾಗಿ ನಾವು ನೋಡ್ತೇವೆ. ಆತನು ಎಷ್ಟು ಪರ್ಫೆಕ್ಟ್ ಇದ್ರೆ ನಿರ್ದೋಷಿಯಾಗಿದ್ದನು ಅವೆಲ್ಲ ಇರ್ಬೋದಿಲ್ಲ ಅಂತ ಹೇಳಲ್ಲ, ಅಥವಾ ಅಲ್ಲಿ ಹೇಳಿರುವಂಥ ಎಲ್ಲ ಸಂಗತಿಗಳು ಸರಿಯಾಗಿವೆ. ಆದರೆ ಅದ್ರ ಜೊತೆಯಲ್ಲಿ ನಾವು ನೋಡಿದ 2ನೇ ಥಿಯರಿ ಜೊತೆಯಲ್ಲಿ ಏನಂದರೆ ದೇವರ ಕೃಪೆ ಮಹತ್ವವಾಗಿರುತ್ತದೆ. ಮತ್ತು 2ನೇದ ನೋಡುವಾಗ ಆ ದೇವರ ಕೃಪೆಯಿಂದ ಸಾರಿರುವಂಥ ಸುವಾರ್ತೆ ಕೂಡ ಕೆಲಸ ದೇವರು ಉದ್ದೇಶದ ಸುವಾರ್ತೆ ಸಾರಿಸ್ತಾರೆ. ನೋಹನ ಅಷ್ಟೊಂದು ದಿವಸ ಹೇಳಿದಾಗ ಒಂದು ವೇಳೆ ನೋಹನ ಮಕ್ಕಳು 3 ಮಕ್ಕಳು ಮದುವೆ ಆದ್ರಲ್ಲ, ಆ 3ಏನಾದರೂ ಸುವಾರ್ತೆಯನ್ನು ಕೇಳಿ ಅವರು ಏನಂತಾರೆ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ. ಇಲ್ಲೇ ಹೋದರೆ ಏನಂತಾರೆ ಈ ಬೇರೆ ರೀತಿಯಲ್ಲಿ ನಾವು ಹುಡುಕೋಕ್ಕಾಗಲ್ಲ. ಆದರೆ ಹೇಗೂ ನಾವು ನೋಡ್ತೇವೆ ಈ ಒಂದು ಸಂಗತಿ. ಆದರೆ ನಾವು ಇಂದು ನಾವು ನೋಡ್ತಿರುವಂಥ ಸಂಗತಿ ಅಂದರೆ ಸೈತಾನನು ಎಲ್ಲವನ್ನೂ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಅಂದರೆ ಎಲ್ಲ ಕಡೆ ನೋಡ್ತೇವೆ, ಆದರೆ ದೇವರು ತನ್ನ ಮಹತ್ವದ ಯೋಜನೆ ಪ್ರಕಾರ ನೋಹನ ಕುಟುಂಬನ ಆಶ್ವಾಸಿ ಮುಂದೆ ಆತನು ಅಂತಾರೆ ಸೇತನ ನಂತರ ನೋಹನಂತೆ ಮುಂದೆ ಮತ್ತೆ ನಾವು ನೋಡುವಾಗ ನೋಡ್ತೇವೆ ಅಬ್ರಹಾಮ, ಇಸಾಕ, ಯಾಕೋಬ ಇವರನ್ನು ಆ ದೇವರು ಆರಿಸ್ಕೊಂಡು ಬಂದನು. ಅದಕ್ಕೆ ನಾವು ನೋಡುವಾಗ ಏನಂತಾರೆ ಸೈತಾನನು 2ನೇ ಸಾರಿ ಏದೇನ್ ತೋಟದಲ್ಲಿ ಕೇಳಿರುವಂಥ ಆ ಒಂದು ತೀರ್ಪು, ಆ ಶಾಪಕ್ಕೆ ಹೆದರಿ ಮನುಷ್ಯನನ್ನೇ ಆತನು ಪರಿಪೂರ್ಣ ಹಾಳು ಮಾಡುವಂಥ ಪ್ರಯತ್ನ ಪಟ್ಟನು. ಆ ಕಾರ್ಯ ಮತ್ತೆ ಮುಂದೆ ಸಂಕಟ ಕಾಲಗಳಲ್ಲಿ
ಟ್ರಿಬ್ಯುಲೇಷನ್ ಪೀರಿಯಡ್ನಲ್ಲಿ ಇಂಥ ಅನೇಕ ಘಟನೆಗಳಾಗ್ತವೆ ಅಂತ ಹೇಳೋದು ನೋಡ್ತೇವೆ. ಹೇಗೂ ನಮ್ಗೆ ಅಷ್ಟೊಂದು ಅದರ ಬಗ್ಗೆ ನಮ್ಮ ತಿಳುವಳಿಕೆ ಇಲ್ಲ. ಅದರ ಸಹಿತನ ಹಾಗೆ ಮಾಡೋದಕ್ಕೆ ಸಾಧ್ಯತೆಗಳುಂಟು. ಇದಾದ ನಂತರ ನೋಡ್ತೇವೆ ವಿಮೋಚನಾ ಕಾಂಡಕ್ಕೆ ಅಥವಾ ಹೊರಡೋಣಕ್ಕೆ ಬರ್ತೇವೆ. ಹೊರಡೋಣಕ್ಕೆ ಬರುವಾಗ, ಯಾಕಂದ್ರೆ ಎಲ್ಲ ಅಷ್ಟೊಂದು ಏನಂತಾರೆ ವಿವರವಾಗಿ ವಾಕ್ಯ ನೋಡ್ಬೇಕಾಗಿಲ್ಲ, ಟೈಮ್ ಆಗುತ್ತೆ. ವಿಮೋಚನಾ ಕಾಂಡ ಅಥವಾ ಹೊರಡೋಣ ನಮ್ಗೆ ಗೊತ್ತುಂಟು. ಅಲ್ಲಿ ಬರುವಾಗ ನೋಡ್ತೇವೆ ಇಡೀ ಏನಂತಾರೆ ಅಲ್ಲಿ ಇಡೀ ಜನಾಂಗ ಹಾಳಾಗುವಂಥದ್ದು ಅಥವಾ ನಾಶಪಡಿಸೋಕೆ ಪ್ರಯತ್ನ ಪಟ್ಟ ಹೇಳಿದ ನೋಡುವಾಗ ಸೈತಾನ ಇದು ಗೊತ್ತಾಯ್ತು, ಏನಂದ್ರೆ ಯಹೂದ್ಯರಿಂದ ಅಥವಾ ಏನಂತಾರೆ ಯಾಕೋಬನ ಸಂತತಿಯಿಂದ, ಅಂದ್ರೆ ನೋಹನನ್ನು ದೇವರು ಆರಿಸ್ಕೊಂಡ. ನೋಹನ ನಂತರ ಎಲ್ಲ ಜನರು ನಾಶಪಡಿಸ್ಬೇಕು ಬಿಟ್ಬಿಟ್ಟ. ನಿಮ್ಗೆ ಗೊತ್ತಾಯ್ತಂದ್ರೆ ನೋಹನ ಮುಖಾಂತರ ಮುಂದೆ ನೋಡ್ತೇವೆ ಅಬ್ರಹಾಮನು ಬಂದ. ಅಬ್ರಹಾಮನಿಂದ ಏನಂತಾರೆ ಇಸಾಕನಿಂದ ಯಾಕೋಬನಿಂದ ದೇವರು ಅಬ್ರಹಾಮನಿಗೂ ದೇವರು ವಾಗ್ದಾನ ಮಾಡದ, ಇಸಾಕನಿಗೂ ವಾಗ್ದಾನ ಮಾಡದ, ಯಾಕೋಬನಿಗೆ ಹೇಳ್ತಾನಿಂದ ಎಂತ ಸಂತಾನವನ್ನು ಹೆಚ್ಚಿಸ್ತೇನೆ ಅಥವಾ ಅಬ್ರಹಾಮನಿಗೆ ಹೇಳುವಂತ ವಾಗ್ದಾನ ಯಾಕೋಬನ ಮುಖಾಂತರ ದೇವರು ದೈಹಿಕವಾಗಿ ಅದನ್ನು ಪರಿಪೂರ್ಣವಾಗುವಂತೆ ನಡೆಸ್ತಾರೆ. ಸೊ ಆವಾಗ ಸೈತಾನಿಗೆ ಗೊತ್ತಾಯ್ತು, ಇವಾಗ ಯಹೂದ್ಯರನ್ನು ನಾನು ನಾಶಪಡಿಸ್ಬೇಕು, ಅಥವಾ ಎಲ್ಲ ನೋಡೋ ಪ್ರಕಾರ ಇಬ್ರಿಯರನ್ನು ನಾಶಪಡಿಸಿದ್ರೆ ನನ್ನ ಕಾರ್ಯ ಇರುತ್ತದೆ, ನಾನು ಅದರಲ್ಲಿ ಜಯ ಹೊಂದ್ತೇನೆ. ಅದಕ್ಕೋಸ್ಕರ ನೋಡ್ತೇವೆ ಮೋಶೆ ಹುಟ್ಟುವಂಥ ಸಮಯದಲ್ಲಿ ಅಲ್ಲಿರುವಂಥ ಫರೋಹನನ್ನು ಸೈತಾನನ್ನು ಉಪಯೋಗಿಸಿ ನೋಡ್ತೇವೆ. ಇಲ್ಲಿ ಮುಂದೆ ನಾವು ನೋಡುವಾಗ ನಾವು ನೋಡ್ತೇವೆ ಕಾಯುವುದನ್ನು ಕಾಣಿಸ್ಕೊಂಡ, ಇಲ್ಲಿ ನೋಡುವಾಗ ಫರೋಹನ್ ಕಾಣಿಸ್ಕೊಂಡಿದ. ಆದ್ರೆ ಹಿಂದೆ ಸೈತಾನನು ತೆರೆಯ ಮರೆಯಲ್ಲಿ ಸೈತಾನನ ಕೆಲಸ ಮಾಡ್ತಿರೋ, ಸೈತಾನನು ಇಡೀ ಏನಂತಾರೆ ದೇವ್ರ ಆರಿಸ್ಕೊಂಡಂತ ಜನಾಂಗವನ್ನು ಸಾಯಿಸುವಂತ ಪ್ಲಾನ್ ಇಂದ ಅವತ್ತೇನ್ ಮಾಡ್ದ ಮೋಶೆ ಹುಟ್ಟುವ ಸಮಯದಲ್ಲಿ ಎಲ್ಲ ಇಬ್ರಿಯರ ಗಂಡು ಮಕ್ಕಳನ್ನು ಸಾಯಿಸ್ಬೇಕು. ಅದರಲ್ಲಿ ಇನ್ನೇನು ಆತನು ಸಫಲನಾದಂತೆ ಕಂಡ. ಆಯ್ತು, ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಿದ್ರೆ ಇನ್ನು ಈ ವಾಗ್ದಾನ ನೆರವೇರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದ್ರೆ ಅಲ್ಲ ನೋಡ್ತೇವೆ ಅಲ್ಲಿ ದೇವರು ಮೋಶೆಯ ಮುಖಾಂತರ ಮೋಶೆಯನ್ನು ಬಚಾವ್ ಮಾಡ್ದ. ಮತ್ತು ಹೇಗೂ ಏನಂತಾರೆ ದೇವರು ತನ್ನ ಯೋಜನೆಯನ್ನು ಏನಂತಾರೆ ಆತನು ಮುಂದುವರಿಸಿರುವಂತ ನೋಡ್ತೇವೆ. ಹೀಗೆ 3ನೇ ಸಾರಿ ಸೈತಾನ ಪ್ರಯತ್ನ ಪಟ್ಟ. 4ನೇ ಸಾರಿ ನೋಡುವಾಗ ನೋಡ್ತೇವೆ 2 ಪೂರ್ವಕಾಲ ಅಂತ 22 ಮತ್ತು 23ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಅಥಲೇಯ ಅನ್ನುವಂಥ ಒಬ್ಬ ಸ್ತ್ರೀಯು ಇಡೀ ರಾಜವಂಶಸ್ಥರನ್ನೇ ನಾಶ ಮಾಡುವಂತ ಪ್ರಯತ್ನ ಮಾಡೋದು ನೋಡ್ತೇವೆ. ಅಂದ್ರೆ ಸೈತಾನಲ್ಲಿ ಯಹೂದ್ಯರಲ್ಲೂ ಸಾಯಿಸೋದು ಅಥವಾ ಇಬ್ರಿಯನ್ನು ಸಾಯಿಸೋದು ಪ್ರಯತ್ನ ಪಟ್ಟ. ಆದ್ರೆ ದೇವರ ಅದನ್ನು ಏನಂತಾರೆ ಆತನು ಸಫಲನಾಗದಂತ ನೋಡ್ಕೊಂಡ. ಮುಂದೆ ಬರುವಾಗ ಆತನು ಅದರಲ್ಲಿ ಹುಡುಕ್ತದೆ. ಏನಂದ್ರೆ ಇಷ್ಟೆಲ್ಲ ಆದ್ಮೇಲೆ ಹಾಗಾದ್ರೆ ಈ ಸೈತಾನನ ತಲೆ ಜಜ್ಜು ಅಂತ, ನನ್ನ ತಲೆ ಜಜ್ಜು ಅಂತ ಯಾರ ಮುಖಾಂತರ ಬರ್ತಾನಂದ್ರೆ ಯೂದ ಕುಲದಿಂದಲೇ ಬರ್ತಾನಂತ ಆತನಿಗೆ ಗೊತ್ತಾಯ್ತು. ಮತ್ತು ಯೂದ ಕುಲಕ್ಕೆ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯವನ್ನು ಆಳುವಂತ ಅಧಿಕಾರ, ಆ ಒಂದು ವಾಗ್ದಾನ, ಆ ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಟ. ಅದಕ್ಕೆ ಅಥಲಿಯನ್ ಅಂತ ಒಬ್ಬ ಸ್ತ್ರೀ 2 ಪೂರ್ವಕಾಲ ಅಂತ 22-23 ನೋಡ್ತೇವೆ. ಆಕೆ ಎಲ್ಲ ಯೂದ ಕುಲದವರ ರಾಜವಂಶಸ್ಥರನ್ನು ಮಾತ್ರ ಹಿಡ್ಕೊಂಡು ಎಲ್ಲರನ್ನೂ ಆಕೆ ಸಾಯಿಸ್ತಾಳೆ. ಕೊನೆಗೆ ಒಬ್ಬ ಏನಂತದೆ ಒಬ್ಬ ವ್ಯಕ್ತಿಯನ್ನು ಏನಂತದೆ ಅರಸನಿಗೆ ಸಂಬಂಧಪಟ್ಟಂತ ಅರಸು ಸ್ಥಾನಕ್ಕೆ ಸಂಬಂಧಪಟ್ಟಂತ ಮಗುವನ್ನು ಒಬ್ಬ ಪ್ರವಾದಿ ಯಾಜಕನು ಆತನನ್ನು ಏನಂತದೆ ದೇವಾಲಯದಲ್ಲಿ ಅಡಗಿಸಿಟ್ಟು ಆತನನ್ನು ಆ ಸ್ತ್ರೀ ಸತ್ತು ಹೋಗುವವರೆಗೂ ಆತನನ್ನು ಕಾಪಾಡ್ತಾಳೆ. ಅದರ ನಂತರ ನೋಡ್ತೇವೆ ಆ ಒಬ್ಬ ವ್ಯಕ್ತಿಯಿಂದ ಮತ್ತೆ ಮುಂದೆ ದಾವೀದನು ಮತ್ತೆಲ್ಲರೂ ಬರುವಂತ ನೋಡ್ತೇವೆ. ಅದರ ನಂತರದಲ್ಲಿ ನೋಡ್ತೇವೆ ಮತ್ತೆ ನಾವು ಎಸ್ತೇರ ಪುಸ್ತಕದಲ್ಲಿ ಬರುವಾಗ, ಎಸ್ತೇರ ಪುಸ್ತಕದಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು ಹಾಮಾನನು ಮತ್ತು ಮೊರ್ದೆಕೈ ಅಂತ ಹೇಳಿ ನೋಡ್ತೇವೆ. ಹಾಮಾನನಂತೂ
ಬರುವಾಗ ಹೇಗೂ ನೋಡ್ತೇವೆ, ನಮಗೆ ದಾನಿಯೇಲ ಪುಸ್ತಕ ಮತ್ತು ಬೇರೆ ಕಡೆಗೂ ಗೊತ್ತುಂಟು. ನೆಬೂಕದ್ನೆಚ್ಚರನ ಅರಸನಾಗಿದ್ದ ಇಸ್ರಾಯೇಲನ್ನ ಹಿಡ್ಕೊಂಬಂದ, ಇಸ್ರಾಯೇಲ್ ಮೇಲೆ ಅಧಿಕಾರ ಮಾಡ್ದ. ನೆಬೂಕದ್ನೆಚ್ಚರನು ದಾನಿಯೇಲ ಮುಂತಾದವರನ್ನು ಸೆರೆಯಾಳನ್ನಾಗಿ ತಂದ. ಇವೆಲ್ಲ ನಾವು ನೋಡ್ತೇವೆ. ಮತ್ತು ದಾನಿಯೇಲನು ಅದೇ ಸಮಯಕ್ಕೆ ಹೇಳ್ತಾನೆ, ನಿನ್ನ ಅರಸುತನ ಹೋಗುತ್ತೆ, ಅದು ಆ ವಿಷಯದಲ್ಲಿ ನಿನ್ನ ನೋಡಿದೆ. ನೆಬೂಕದ್ನೆಚ್ಚರ ಅಥವಾ ಬ್ಯಾಬಿಲೋನ್ ಸಾಮ್ರಾಜ್ಯ ಅಥವಾ ಅಧಿಪತಿ ಹೋದ ತಕ್ಷಣದಲ್ಲಿ ನೋಡ್ತೇವೆ ಪರ್ಷಿಯ ರಾಜನು ಬರೋದು ನೋಡ್ತೇವೆ. ಪರ್ಷಿಯ ರಾಜರಲ್ಲಿ ಆ ಒಂದು ಸಂಸ್ಥಾ ಅಥವಾ ಆ ಒಂದು ಆಡಳಿತ ಸಮಯದಲ್ಲಿ ಈ ಹಾಮಾನನು ಬರ್ತಾನೆ. ಆ ಹಾಮಾನನು ಇದ್ದಕ್ಕಿದ್ದ ಹಾಗೆ ಅವನಿಗೆ ಒಂದು ಆಲೋಚನೆ ಬರುತ್ತೆ, ಎಲ್ಲ ಇಸ್ರಾಯೇಲರನ್ನು ನಾನು ಸಾಯಿಸ್ಬೇಕಂತೆ. ಆದರೆ ಅವನಿಗೆ ಗೊತ್ತುಂಟು ಹೇಗೆ ಆ ಒಂದು ವಂಚನೆಯಲ್ಲಿ, ಆ ಒಂದು ಕುತಂತ್ರದಲ್ಲಿ ಎಸ್ತೇರಳು ಮತ್ತು ಮೊರ್ದೆಕೈ ಅವರು ಅದಕ್ಕೆ ಏನಂತಾರೆ ವಿರೋಧವಾಗಿ ಅವರು ತಂತ್ರ ರೂಪಿಸಿ ಅಥವಾ ದೇವರಿಗೆ ಪ್ರಾರ್ಥನೆ ಮಾಡಿ ಅರಸನ ಮುಂದೆ ಹೋಗಿ ಆ ಒಂದು ಅಪ್ಪಣೆ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿ, ಯಾವ ಒಂದು ಸಾವಿನ ಸ್ಥಳದಲ್ಲಿ ಮೊರ್ದೆಕೈ ಸಾಯ್ಬೇಕಾಗಿತ್ತೋ ಆ ಸ್ಥಳದಲ್ಲಿ ಹಾಮಾನನು ಸಾಯುವಂತೆ ಮಾಡ್ದ. ಸೊ ಸೈತಾನ ಅಲ್ಲಿ ಕೂಡ ಪ್ರಯತ್ನ ಮಾಡ್ದ. ಅದರ ನಂತರ ನೋಡ್ತೇವೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಮಧ್ಯಭಾಗದಲ್ಲಿ ಅಥವಾ 400 ವರ್ಷಗಳ ಸೈಲೆಂಟ್ ಪೀರಿಯಡ್ ಅಂತ ಹೇಳುವಂತ ನೋಡ್ತೇವೆ. ನಿಶ್ಶಬ್ದವಾದಂಥ ಸಮಯ ಅಂತ ಹೇಳ್ತಾರೆ. ಮತ್ತು ಆ ಸಮಯದಲ್ಲಿ ಬಹಳ ಭೀಕರತೆ ಕೂಡ ಇತ್ತು. ಇಸ್ರೇಲರು ಆ ಸಮಯದಲ್ಲಿ ಕೂಡ ಸಂಕಟ ವಿರೋಧಿಗಳಿಗೂ ಒಳಗಾದ್ರು. ಆದರೆ ಸೈಲೆಂಟ್ ಪೀರಿಯಡ್ ಯಾಕಂದ್ರೆ ಅಲ್ಲಿ ದೇವರು ಆ ಸಮಯದಲ್ಲಿ ಯಾವ ವಾಕ್ಯಗಳನ್ನು ಕೊಡಲಿಲ್ಲ, ಯಾವ ಪ್ರವಾದನೆಗಳನ್ನು ಕೊಡಲಿಲ್ಲ. ಅದು ಮಲಾಕಿಯಿಂದ ಮತ್ತಾಯನ ಸುವಾರ್ತೆ ಮಧ್ಯದಲ್ಲಿ ಸುಮಾರು 400 ವರ್ಷಗಳು ಏನಿಲ್ಲ. ಆದರೆ ಅದರ ಬಗ್ಗೆ ಹೇಗೂ ದಾನಿಯೇಲನು 8ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿ ಮೊದಲೇ ಪ್ರವಾದನೆ ಮಾಡಿದ. ಹೀಗೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ, ಆತನು ಇಸ್ರಾಯೇಲನ್ನು ಹೇಗೆ ನಾಶಪಡಿಸೋದಕ್ಕೆ ಆತನು ಪ್ರಯತ್ನ ಪಡ್ತಾನೆ ಅಂತ ಹೇಳಿ. ಆತನ ಹೆಸರೇ ಆಂಟಿಯೋಕಸ್ ಎಪಿಫೇನಿಯಸ್ ಅಂತ ಹೇಳಿ ನೋಡ್ತೇವೆ. ಆತನ ಯಾಕಂದ್ರೆ ಅದು ಇದರ ಮಧ್ಯದಲ್ಲಿ ಏನಂದ್ರೆ ಸೈಲೆಂಟ್ ಪೀರಿಯಡ್ ಅಲ್ಲಿ ಅಥವಾ ಈ ಒಂದು ಹಿನ್ನೆಲೆಯಲ್ಲಿ ಅವರು ಇದ್ದಿರುವಂಥವ್ರು ಏನಂದ್ರೆ ದೇವರ ವಾಗ್ದಾನ ಅಥವಾ ಪ್ರವಾದನೆಗಳಿಲ್ಲದಿರುವಂಥ ಸಮಯದಲ್ಲಿ ನಡೆದಿರುವಂಥ ಕಾರ್ಯ. ಆತನು ಒಂದು ರೀತಿಯಾಗಿ ಮುಂದೆ ಬರುವಂತ ಕ್ರಿಸ್ತ ವಿರೋಧಿಗೆ ಪ್ರತಿರೂಪವಾಗಿ ಆತನು ಎಲ್ಲಾ ಕಾರ್ಯಗಳನ್ನು ಮಾಡೋದು. ಕ್ರಿಸ್ತ ವಿರೋಧಿ ಹೇಗೆ ಮುಂದೆ ಇಸ್ರಾಯೇಲರನ್ನು ದೇವ ಭಕ್ತರನ್ನು ಸಾಯಿಸ್ತಾನೋ, ಹಿಂಸೆಗೊಳಪಡಿಸ್ತಾನೋ, ಆ ರೀತಿಯಾಗಿ ಆತನು ಮಾಡ್ದ. ಮತ್ತು ಅಷ್ಟೇ ಅಲ್ಲ, ಮುಂದೆ ಕೂಡ ಕ್ರಿಸ್ತ ವಿರೋಧಿ ದೇವಾಲಯದಲ್ಲಿ ನಿಷೇಧಿಸಿದಂಥ ಪ್ರಾಣಿಯನ್ನು ವಧಿಸೋದಕ್ಕೆ ಪ್ರಯತ್ನ ಪಡ್ತಾನೋ ಹಾಗೆ ಈತನು ಕೂಡ ಹಿಂದೆ ಮಾಡ್ದ. ಆ ಸಮಯದಲ್ಲಿ ದೇವರು ದೇವಜನರು ಆತನಿಗೆ ವಿರೋಧವಾಗಿ ಹೋದ್ರು. ಮತ್ತು ಈ ಸಂಗತಿ ಹೇಗೂ ನಾವು ನೋಡ್ತೇವೆ, ಬೈಬಲ್ನಲ್ಲಿ ಈ ಸಂಗತಿ ಬರೆದಿಲ್ಲ. ಆದರೆ ಮ್ಯಾಕಬಿಸ್ ಅಂತೇಳಿ ಪುಸ್ತಕ ಕ್ಯಾಥಲಿಕ್ನವ್ರ ಬೈಬಲಲ್ಲಿದೆ. ಅದು ದೇವರ ಆತ್ಮನಿಂದ ಉಚ್ಚರಿಸಿರುವಂಥ ಪುಸ್ತಕ ಅಲ್ಲ ಅಂತೇಳಿ ಏನಂತಾರೆ ನಮ್ಮ ಬೈಬಲ್ನಲ್ಲಿಲ್ಲ. ಆದರೆ ಅದು ಕೇವಲ ಐತಿಹಾಸಿಕವಾಗಿ ನಡೆದಿರುವಂಥ ಘಟನೆಯಲ್ಲಿದೆ. ಏನಂದ್ರೆ ಈ ಒಂದು ಸಮಯದಲ್ಲಿ ಜೋಸಿಫಸ್ ಮತ್ತು ಐರೇಮಾಸ್ ಬೇರೆ ಬೇರೆ ಕೆಲವು ವ್ಯಕ್ತಿಗಳು ಇತಿಹಾಸವನ್ನು ಬರೆದಿದ್ದಾರೆ. ಅವರ ಇತಿಹಾಸಗಳು ಹೇಗೆ ನಂಬೋದಕ್ಕೆ ಅರ್ಹವಾಗಿದೆಯೋ ಹಾಗೆ ಮ್ಯಾಕಬಿಸ್ ಅನ್ನಂಥ ಪುಸ್ತಕ ಕೂಡ ಈ ಐತಿಹಾಸಿಕವಾಗಿ ನಂಬೋದಕ್ಕೆ ಸಾಧ್ಯವಾಗಿರುವಂಥ ಪುಸ್ತಕ. ಅಂದ್ರೆ ಅದು ಬರೆದಿರುವಂಥದ್ದು ಐತಿಹಾಸಿಕ. ಮ್ಯಾಕಬಿಸ್ ಅನ್ನುವಂಥ ವ್ಯಕ್ತಿ ಒಬ್ಬ ಯಹೂದಿ. ಆತನು ಈ ಆಂಟಿಯೋಕಸ್ ಎಪಿಫೇನಿಯಸ್ ಅನ್ನುವಂಥ ವ್ಯಕ್ತಿಗೆ ವಿರುದ್ಧವಾಗಿ ದಂಗೆ ಎದ್ದು ಆತನು ನೋಡ್ತೇವೆ ಅವರನ್ನು ಸೋಲಿಸುವುದಕ್ಕೆ ಆತನು ಸಾಧ್ಯವಾಗುತ್ತೆ. ಆ ಸಮಯ ಅಂದರೆ ಇಷ್ಟೆಲ್ಲ ನೋಡಿದಾಗ ನಾವು ಎರಡು ಸಂಗತಿಗಳು ಮರ್ತೋದೆ. ಅವಾಗಲೇ ನೋಡಿದಾಗ ದೇವರು ಇಷ್ಟೆಲ್ಲರಿಗೆ 7 ಹಬ್ಬಗಳನ್ನು ಆಚರಿಸಲು ಹೇಳಿದರು. ಆದರೆ ಎಸ್ತೇರಳ ಪುಸ್ತಕದಿಂದ ನಾವು ನೋಡ್ತೇವೆ ಇನ್ನೊಂದು ಹಬ್ಬ ಪ್ರಾರಂಭವಾಯಿತು. ದೇವರು ಯಾಜಕ ಕಾರಣದಲ್ಲಿ ಲೇವೆ ಕಾರಣದಲ್ಲಿ ಹೇಳಿರುವಂಥ ಹಬ್ಬ ಅಲ್ಲ, ದೇವರು 7 ಹಬ್ಬಗಳು ನೇಮಿಸಿದ. ಆದರೆ
ಇವತ್ತು ಎಸ್ತೇರಳ ಪುಸ್ತಕದಲ್ಲಿ ನಡೆದಿರುವಂಥ ಘಟನೆ ನಿಮಿತ್ತ ಇಸ್ರೇಲರು ಇವತ್ತು 8ನೇ ಹಬ್ಬ ಕೂಡ ಆಚರಿಸ್ತಾರೆ. ಅದನ್ನೇ ಪ್ಯೂರಿಮ್ ಅಂತ ಹೇಳಿ ಹೇಳ್ತಾರೆ. ಅದು ಏನಂತಾರೆ, ಇಸ್ರೇಲರು ಹೇಗೆ ಸಾವಿನ ಒಂದು ನಾಟ್ನಿಂದ ಗಂಟಿನಿಂದ ತಪ್ಪಿಸ್ಕೊಂಡ್ರು ಅನ್ನೋಂಥ ರೀತಿಯಲ್ಲಿ ಆ ಹಬ್ಬವನ್ನು ಆಚರಿಸಕ್ಕೆ ಶುರು ಮಾಡಿದ್ರು. ಅದು ಇವತ್ತು ಕೂಡ ಇಸ್ರೇಲರು ಆಚರಿಸ್ತಾರೆ. ಮತ್ತು ಆ ಸಂಗತಿಗೋಸ್ಕರವೇ ಎಸ್ತೇರಳ ಪುಸ್ತಕ ಬೈಬಲ್ನಲ್ಲಿ ಇರುವಂಥದ್ದು, ಆ ಸಂಗತಿ ದೇವರು ತಿಳಿಸಿರುವಂಥದ್ದು ನಾವು ನೋಡ್ತೇವೆ. ಅದರ ನಂತರ ನಾವೇನು ಆಂಟಿಯೋಕಸ್ ಅಥವಾ ಮೆಕಬಿಸ್ ಅಂತ ಹೇಳಿ ನೋಡ್ತೇವಲ್ಲ, ಈ ಸಮಯದಲ್ಲಿ ಕೂಡ ಇನ್ನೊಂದು ಘಟನೆ ನಡೀತೆ. ಏನಂದ್ರೆ, ಈ ಮೆಕಬಿಸ್ ಅನ್ನುವಂಥ ವ್ಯಕ್ತಿ ಈ ಒಬ್ಬ ಕ್ರಿಸ್ತ ವಿರೋಧಿಯ ವಿರುದ್ಧ ದಂಗೆದ್ದು ಆತನನ್ನು ನಾಶಪಡಿಸ್ತಾನೆ. ನಂತರ ದೇವಾಲಯವನ್ನು ಪುನಃ ರೀಡೆಡಿಕೇಶನ್ ಮಾಡಿ, ಆ ದೇವಾಲಯದಲ್ಲಿ ಹೇಗೂ ನಾವು 7 ದೀಪಸ್ತಂಭಗಳು ಸದಾ ಉರಿಯುತ್ತಾ ಇರಬೇಕು ಅಂತ ಹೇಳಿ ಹೇಳೋ ಪ್ರಕಾರ ಅವತ್ತು ಅವರು ದೀಪಸ್ತಂಭವನ್ನು ಅಂಟಿಸಿ ರೀಡೆಡಿಕೇಶನ್ ಮಾಡಿ ದೀಪಸ್ತಂಭವನ್ನು ಅಂಟಿಸ್ತಾರೆ. ಆದರೆ ಆ ದೀಪಸ್ತಂಭಗಳಲ್ಲಿ 1 ದಿವಸ ಮಾತ್ರ ಉರಿಯುವಷ್ಟು ಎಣ್ಣೆ ಇತ್ತಂತೆ. ಆದರೆ ಅವತ್ತು 8 ದಿವಸಗಳಷ್ಟು ಎಣ್ಣೆ ಪೂರೈಕೆ ಮಾಡುವಂಥ ಸಾಧ್ಯತೆ ಅವ್ರಿಗಿರಲಿಲ್ಲ. ಆದರೆ ನಾವು ನೋಡ್ತೇವೆ, ಒಂದು ರೀತಿ ಅದ್ಭುತ ದೇವರು ನಡೆಸದಂತ ಹೇಳ್ತಾರೆ. ಆ 1 ದಿವಸದ ಎಣ್ಣೆ 7 ದಿವಸಗಳ ಕಾಲ ಅದು ಉರಿತಂತೆ. ಅಂದ್ರೆ 7 ದಿವಸಗಳು ಮಾಡೋದಕ್ಕೆ ದೇವರು ಹೇಳಿರುವಂಥದ್ದು. ಆ ರೀತಿಯಾಗಿ ದೇವರು ಮಾಡಿರೋದ್ರಿಂದ ಅಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಹನೇಕೋ ಏನೋ ಅಂತ ಹೇಳೋ ಒಂದು ಪದ ಉಂಟು. ಆ ಒಂದು ಹಬ್ಬ ಇವತ್ತು ಇಸ್ರೇಲರು ಆಚರಿಸ್ತಿರುವಂತ ನೋಡ್ತೇವೆ. ಯಾಕಂದ್ರೆ ಅದು ಒಂದು ಡೆಡಿಕೇಶನ್ ಹಬ್ಬ ಅಥವಾ ದೀಪಗಳ ಹಬ್ಬ ಅಂತೇಳಿ ಇವತ್ತು ಇಸ್ರೇಲರು ಆ ಹಬ್ಬವನ್ನು ಆಚರಿಸ್ತಾರೆ. ಮತ್ತು ಹಬ್ಬ ಆಚರಿಸೋದಕ್ಕೆ ಅಂದರೆ ಒಟ್ಟಿನಲ್ಲಿ 7 ಹಬ್ಬಗಳ ಬದಲಾಗಿ ಇವತ್ತು ಇಸ್ರೇಲರು 9 ಹಬ್ಬಗಳ ಆಚರಿಸ್ತಾರೆ. ಮತ್ತು ಈ ಸಂಗತಿ ಆಗಿರುವಂಥದ್ದು ಯಾವಾಗಂದ್ರೆ ಕ್ರಿಸ್ತ ಶಕ 164 ಡಿಸೆಂಬರ್ 25ಕ್ಕೆ ಈ ದಿನವನ್ನು ಆಚರಿಸ್ತಾರಂತೆ. ಸೊ ನಮಗೆ ಕ್ರಿಸ್ಮಸ್ ಆಚರಿಸುವುದಕ್ಕೆ ಯಾವುದೇ ಏನಂತಾರೆ ಡಿಸೆಂಬರ್ 25 ಯೇಸು ಕ್ರಿಸ್ತ ಹುಟ್ಟಿ ಬಂದದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಮತ್ತು ಹಾಗೆ ನೋಡುವ ಹಾಗೆ 25ನೇ ತಾರೀಕು ಕ್ಯಾಥಲಿಕ್ನವರು ಯಾವುದೋ ಬೇರೆ ಹಬ್ಬಗಳು ಆಚರಿಸಿದ್ರು ಅಂತ ಹೇಳಿ ಕೂಡ ಏನಂತಾರೆ ಇತಿಹಾಸ ಉಂಟು. ಆದರೆ ಒಂದು ಸಂಗತಿ, ಇಸ್ರೇಲ್ ಹಬ್ಬ ಆಚರಿಸೋದಕ್ಕೆ ಒಂದು ಸಂಗತಿ 164ನೇ ಏನಂತಾರೆ ADಯಲ್ಲಿ ನಾವು ನೋಡ್ತೇವೆ. ಡಿಸೆಂಬರ್ 25ರಂದು ಈ ಒಂದು ಘಟನೆ ನಿಮಿತ್ತ, ಮೆಕಬಿಸ್ ಅನ್ನುವಂಥ ವ್ಯಕ್ತಿಯ ನಿಮಿತ್ತ ಅವರು ಆ ಹಬ್ಬವನ್ನು ಆಚರಿಸುತ್ತಾ ಇರುವಂಥದ್ದು ನೋಡ್ತೇವೆ. ಬೆಳಕಿನ ಹಬ್ಬ ಅಥವಾ ಏನಂತಾರೆ ಡೆಡಿಕೇಶನ್ ಹಬ್ಬ ಅಂತ ಹೇಳಿ ಅವರು ಆಚರಿಸ್ತಾರಂತೆ. ಸೊ ಇವತ್ತು ನಾವು ಕ್ರಿಸ್ಮಸ್ 25ನೇ ತಾರೀಕು ಕ್ರಿಸ್ಮಸ್ ಅಂತ ಹೇಳಿ ಬೇರೆ ಆಧಾರಗಳಿರ್ಲಿಕ್ಕಿಲ್ಲ. ಆದರೆ ಇಸ್ರೇಲರಿಗೆ ಒಂದು ಆಧಾರ ಅದು ಉಂಟಂತ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಈ ಹಬ್ಬ ಆಗಿದ್ರೆ ಬೈಬಲ್ನಲ್ಲಿ ಹೇಳಿಲ್ಲ. ಮತ್ತೆ ಏನಂದ್ರೆ ಲೇವೆ ಕಾಂಡದಲ್ಲಿ ಕೂಡ ಹೇಳಿಲ್ಲ. ಅದಕ್ಕೆ ಅದನ್ನು ಮಾಡಿದಲ್ಲಿ ಏನು ಅರ್ಥ ಇಲ್ಲ ಅಂತಲ್ಲ. ಆದರೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಹಬ್ಬವನ್ನು ಆಚರಿಸೋದಕ್ಕೇ ಆತನು ಯೆರೂಸಲೇಮಿಗೆ ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ನಾವು ಆಮೇಲೆ ನಾವು ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಈ ಘಟನೆ ನಡೆದಿರುವಂಥದ್ದುಂಟು, ಆ ಹಬ್ಬಗಳನ್ನು ಆಚರಿಸುವಂಥದ್ದುಂಟು. ಆ ಹಬ್ಬ ಆಚರಿಸೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೋಗಿದ್ದು ಕೂಡ ಅಂತ ಸತ್ಯವಾದಂಥ ಸಂಗತಿ. ಅದಕ್ಕೋಸ್ಕರ ನೋಡಿದರೆ ನಾನು ಕ್ಷಮಿಸಿದಾಗಲೇ ನಾನು ಕ್ರಿಸ್ತ ಶಕ ಅಥವಾ AD ಅಂತ ಹೇಳಿರುವಂಥದ್ದು. ಆದರೆ ಅದು BC ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಘಟನೆ. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಹಬ್ಬ ಆಚರಿಸೋದಕ್ಕೆ ಹೋಗಿರುವಂಥದ್ದು ಆಧಾರ ಅಂತ ನೋಡ್ತೇವೆ. ಮತ್ತು ಕೊನೆಯದಾಗಿ ನಾವು ನೋಡೋ ಪ್ರಕಾರ ಇಂದು ನಾವು ಎಷ್ಟೊಂದು ಭಾಗ ಬೈಬಲ್ ಓದೆವು, ಮತ್ತೆ ಸುವಾರ್ತೆ 2ನೇ ಅಧ್ಯಾಯ ನೋಡ್ತೇವೆ. ಕೊನೆಯದಾಗಿ ಕ್ರಿಸ್ಮಸ್ ಆಚರಿಸೋದಕ್ಕೆ ಆಚರಿಸದಂತೆ ಕೊನೆ ಪ್ರಯತ್ನ ಮಾಡಿರುವಂಥದ್ದು ನಾವು ನೋಡ್ತೇವೆ ಮತ್ತೆ ಸುವಾರ್ತೆ 2ನೇ ಅಧ್ಯಾಯದಲ್ಲಿ. ಏನು ಕೊನೆಗೆ ಯೇಸು ಕ್ರಿಸ್ತನೇನೋ ದೇವಕುಮಾರನೇನೋ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ. ಆದರೆ ಕೊನೆ ಪ್ರಯತ್ನ ಸಹಿತ ಅಂದೇನಾಗಿತ್ತು, ಕೊನೆಗೆ
ಎಲ್ಲ ನನ್ನ ಪ್ರಯತ್ನ ವಿಫಲ ಆಯ್ತು. ಜನಾಂಗವನ್ನು ಸಾಯಿಸುವಂಥದ್ದು, ಒಂದು ಗೋತ್ರದವರನ್ನೇ ಸಾಯಿಸುವಂಥದ್ದು, ಮತ್ತೆ ಬೇರೆ ಬೇರೆ ಪ್ರಯತ್ನ ಪಟ್ಟೆ. ಆದರೆ ಇವತ್ತು ಹೇಗೂ ಯೇಸು ಕ್ರಿಸ್ತ ಹುಟ್ಟಿ ಬಂದಿದ್ದಾನೆ. ಆದರೆ ನಾನು ಇವತ್ತು ಆತನನ್ನೇ ಸಾಯಿಸಬೇಕನ್ನುವಂಥ ಪ್ರಯತ್ನ ಮಾಡಿದ್ರೆ, ಹೇಗೂ ಕರ್ತನಾದ ಯೇಸು ಕ್ರಿಸ್ತನು ನಿನ್ನೆ ಪ್ರಕಾರ ನೋಡ್ತೇವೆ ಏನಂತಾರೆ, ಪ್ರತಿಯೊಬ್ಬರಿಗೋಸ್ಕರ ಸಾವನ್ನು ರುಚಿಸಿ ನೋಡೋದಕ್ಕೋಸ್ಕರ ಆತನ ಹುಟ್ಟಿ ಬಂದನು. ಆದರೆ ದೇವರು ನೇಮಿಸಿದಂತೆ, ದೇವರು ತಿಳಿಸಿರೋ ಪ್ರಕಾರ ಆತನ ಸಾವನ್ನು ಹೊಂದಬೇಕಾಗಿತ್ತು ಹೊರತು ಸೈತಾನನು ಅಪೇಕ್ಷಿಸುವಂತೆ ಸಾವನ್ನು ಅನುಭವಿಸ್ಬೇಕಾಗಿಲ್ಲ. ಅದಕ್ಕೆ ನೋಡ್ತೇವೆ ಸೈತಾನನು ಏನಂತಾರೆ ಹೆರೋದನ ಮುಖಾಂತರ 2 ವರ್ಷದ ಮಕ್ಕಳನ್ನು ಆತನು ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕೂಡ ನೋಡ್ತೇವೆ ಹೆರೋದನು ಮುಖ್ಯ ಅಂದರೆ ಮುಂದೆ ಹೆರೋದನ ಮುಖ ಕಾಣ್ತದೆ, ಹೆರೋದನ ಕೆಲಸ ಮಾಡ್ತಿದ್ದಾನೆ. ಆದರೆ ಹೆರೋದನ ಹಿಂದೆ ಸೈತಾನನ ಕೆಲಸ ಮಾಡ್ತಿದ್ದಾನೆ. ಅದನ್ನು ನಾವು 2ನೇದಲ್ಲೂ ಓದಿದ್ದೇವೆ. ಮೂಡಣ ದೇಶದ ಜ್ಞಾನಿಗಳು ಬಂದರು, ಕರ್ತನಾದ ಯೇಸು ಕ್ರಿಸ್ತನನ್ನು ಹುಟ್ಟಿರುವಂತಹ ಸ್ಥಳ ಹುಡ್ಕೊಂಡ್ಬಂದ್ರು. ಆದರೆ ಸಿಗ್ಲಿಲ್ಲ. ಕೊನೆಗೆ ಅವರು ಹೆರೋದನ ಬಳಿಗೆ ಹೋಗಿ ಅವ್ರು ಕೇಳಿದಾಗ ಅಲ್ಲಿ ಶಾಸ್ತ್ರಿಗಳು ಹಳೆ ಒಡಂಬಡಿಕೆಯ ಮೀಕಾ ಪ್ರವಾದನೆ ಗ್ರಂಥ ಭಾಗವನ್ನು ಓದಿ ಹೇಳ್ತಾರೆ, ಈ ಬೆತ್ಲೆಹೇಮ್ನಲ್ಲಿ ಹುಟ್ಟು ಬರ್ತಾನೆ ಅಂತೇಳಿ. ಆವಾಗ ಅವರಲ್ಲಿ ಹೋದ್ರು. ಆದರೆ ಹೆರೋದನ್ನು ಹೇಳಿದಂತೆ ಹೆರೋದನ್ನ ಹೇಳ್ತಾರೆ ಅಂದರೆ, ನೀವು ಹೋಗಿ ಆರಾಧಿಸ್ರಿ ಮತ್ತು ಆರಾಧಿಸ ಮೇಲೆ ನೀವು ವಾಪಸ್ ಬರ್ರಿ, ನಾನು ಕೂಡ ನನಗೆ ಆ ಸಂಗತಿ ತಿಳಿಸಿದ್ರೆ ನಾನು ಕೂಡ ಹೋಗಿ ಆ ಮಗುವನ್ನು ಆರಾಧಿಸ್ತೇನೆ ಅಂತ ಹೇಳಿ. ಆದರೆ ಅವರು ಬರದೇ ಇರುವಂಥದ್ದನ್ನು ಕಂಡು ಹೆರೋದನು ಕೋಪಗೊಂಡು, ಹೆರೋದನ ಕೋಪ ಏನಾಯ್ತು, ಪ್ರತಿಯೊಬ್ಬರಿಗೂ ಒಂದೊಂದು ಕಾರಣ. ತಾಯಿ ನನಗೆ ಕೋಪ ನಿಯಂತ್ರಣ ಮಾಡದೆ ಆತನು ತನ್ನ ಕೋಪವನ್ನು ಸೇಡನ್ನು ಹಾರಿಸಿಕೊಂಡ. ಆದರೆ ಇಲ್ಲಿ ಹೆರೋದನ ಪ್ರಾಬ್ಲಮ್ ಏನಿತ್ತಂದ್ರೆ, ಎಲ್ಲಿ ನನ್ನ ಸಿಂಹಾಸನ ನಾನು ಕಳ್ಕೊಳ್ತೇನೋ, ಎಲ್ಲಿ ರಾಜ್ಯ ನನ್ನಿಂದ ಕೈಯಿಂದ ಹೋಗುತ್ತೋ, ಎಲ್ಲೊಬ್ಬ ರಾಜ ಹುಟ್ಟಿದ ಅಂದ್ರೆ ಅದನ್ನು ಸಾಯಿಸ್ಬೇಕಂತೇಳಿ. ಆದರೆ ಹಿನ್ನೆಲೆಯಲ್ಲಿ ಆ ಒಂದು ಬಲಹೀನತೆ ಸೈತಾನನ್ನು ಉಪಯೋಗಿಸಿ ಹೆರೋದನ ಮುಖಾಂತರ ಮಗುವನ್ನು ಸಾಯಿಸೋದಕ್ಕೆ ಆತನ ಪ್ರಯತ್ನ ಪಟ್ಟ. ಅಂದ್ರೆ ಅಲ್ಲಿ ನೋಡಿದ್ದೇವೆ ಹೇಗೂ ಹೆರೋದನು ಸಮಯ ಎಲ್ಲ ತಿಳ್ಕೊಂಡು ಅಲ್ಲಿ ಬರ್ತಾನೆ. ಏನಂದ್ರೆ ಸುಮಾರು ಅವ್ರು ಬಂದು ಹೋಗಿ 2 ವರ್ಷ ಆಯ್ತು. ಅದಕ್ಕೋಸ್ಕರ 2 ವರ್ಷದ ಎಲ್ಲ ಒಳಗಿನ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸೋದಕ್ಕೆ ಆತನು ಆಜ್ಞೆಯನ್ನು ಕೊಟ್ಟ. ಆದರೆ ಅಲ್ಲೂ ನೋಡ್ತೇವೆ ದೇವರಲ್ಲಿ ನೋಡ್ತೇವೆ ಅವರನ್ನು ಅಲ್ಲಿಂದ ಏನಂತಾರೆ ಯೋಸೇಫ್ ಮರಿಗಳನ್ನು ಐಗುಪ್ತಕ್ಕೆ ಓಡಿ ಹೋಗುವಂತೆ ಮಾಡಿದನು, ಅಲ್ಲಿ ತಪ್ಪಿಸ್ಕೊಂಡು ಹೋಗುವಂತೆ ಮಾಡಿದ. ಹೇಗೂ ನೋಡ್ತೇವೆ ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಐಗುಪ್ತಕ್ಕೆ ಹೋಗುವಂಥದ್ದು ಏನಂತಾರೆ ದೇವರು ನಿಷೇಧ ಪಡಿಸಿರುವಂಥದ್ದು. ಐಗುಪ್ತಕ್ಕೆ ಎಂದು ಹೋಗೋದಕ್ಕೆ ಹೇಳಿಲ್ಲ. ಐಗುಪ್ತಕ್ಕೆ ಹೋಗುವಂಥದ್ದು ದೇವರ ಪ್ರಕಾರ, ದೇವರ ಆಜ್ಞೆ ಪ್ರಕಾರ ತಪ್ಪೆ. ಆದರೆ ಯೋಸೇಫ್ ಮರಿಯಳ ಒಂದು ದಿವಸ ದೇವರು ಅಲ್ಲಿಗೆ ಹೋಗೋದು ನೋಡ್ತಾ ಇದ್ರು. ಹೇಗೆ ಯಾಕೆ ನಾವು ವಿವರವಾಗಿ ನೋಡ್ಬೋದು ಆಮೇಲೆ. ಆದರೆ ಅಲ್ಲಿ ಹೋಗಿ ನಂತರದಲ್ಲ ನೋಡಿದ್ದೇವೆ, ಹೆರೋದನು ಯಾವ ಕೂಸನ್ನು ಸಾಯಿಸ್ಬೇಕನ್ನತ್ತಿರುವಂಥ ಹೆರೋದನು ಸತ್ತ ಮೇಲೆ ಅವರು ತಿರುಗಿ ವಾಪಸ್ ಬಂದರು. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಅಂದು ಯೋಸೇಫ ಮರಿಯಳ ಮೂಲಕವಾಗಿ ಆತನು ಈ ಲೋಕದಲ್ಲಿ ಆತನು ನೋಡ್ತೇವೆ. ಈ ಘಟನೆಗಳ ನಂತರ ಆತನು ನಮ್ಮಲ್ಲಿ ಶರೀರಧಾರಿಯಾಗಿ ಆತನು ವಾಸ ಮಾಡುವಂಥ ಸಂಗತಿ ನಾವು ನೋಡ್ತೇವೆ. ಆದ್ದರಿಂದಲೇ ಇವತ್ತು ನಾವು ಆಚರಣೆ ಒಂದು ರೀತಿಯಲ್ಲಿ ನೋಡುವಾಗ ಕರ್ತನ ಜನನವನ್ನು ಶರೀರಧಾರಿಯಾಗಿ ಬಂದಿರುವಂಥದ್ದನ್ನು ನಾವು ಆಚರಿಸ್ತಾ ಇದ್ದೇವೆ. ಆಚರಿಸುವುದಕ್ಕೆ ದೇವರು ಇವೆಲ್ಲ ಕಾರಣಗಳನ್ನು ಮಾಡಿದ್ದು ಸೈತಾನನ ವಿರೋಧವನ್ನು, ಸೈತಾನ ಪ್ರವಾದನೆಯನ್ನು ನಾವು ನೋಡಿದ್ದೇವೆ. ಮತ್ತು ಅದರಲ್ಲಿ ದೇವರು ಖಂಡಿತವಾಗಲೂ ತಾನು ಏನನ್ನು ಹೇಳಿದ್ದಾನೋ, ಏನನ್ನು ವಾಗ್ದಾನ ಮಾಡಿದಾನೋ ಅದನ್ನು ನೆರವೇರಿಸ್ತಾನೆ. ಮತ್ತು ಆ ಒಂದು ಏನಂತಾರೆ ಭರವಸೆಯಲ್ಲಿ ನಾವಿರೋಣ. ದೇವರು ಏದೇನು ತೋಟದಲ್ಲಿ ಮಾಡುವಂಥ ವಾಗ್ದಾನ ಅನೇಕ ವರ್ಷಗಳಂತ ನೆನೆಸಿದನು. ಹಾಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಮಾಡುವಂಥ ವಾಗ್ದಾನ ಮುಂದೆ ಖಂಡಿತವಾಗಲು ನಮಗೆ ಹೇಳುವಂಥ ಪ್ರತಿಯೊಂದು ವಾಗ್ದಾನವನ್ನು ಆತನು ನೆರವೇರಿಸ್ತಾನೆ. ಆ ಭರವಸೆಯಲ್ಲಿ, ಆ ನಂಬಿಕೆಯಲ್ಲಿ, ಆ ನಿರೀಕ್ಷೆಯಲ್ಲಿ ಜೀವಿಸೋಣ. ಆದರೆ ಎರಡೇ ಸಂಗತಿ, ಒಂದು ಆ ಶರೀರಧಾರಿಯಾಗಿ ಬಂದಿರುವಂಥ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದ್ದೇವೋ ಅಥವಾ ರಕ್ಷಕನಾಗಿ ಬರದೆ ಆತನಿಗೆ ತಿಳಿದಿರುವಂಥ ಸೈತಾನನ ಜೊತೆಯಲ್ಲಿ ನಾವಿದ್ದೇವೋ. ಇಷ್ಟೇ ನಾವು
ಪರೀಕ್ಷೆ ಮಾಡ್ಕೋಬೇಕಾಗಿರುವಂಥದ್ದು. ಹೇಗೂ ಸೈತಾನನ ಜೊತೆಯಲ್ಲಿರೋದಾದರೆ ರಕ್ಷಕನನ್ನು, ದೇವಕುಮಾರನ, ಸೃಷ್ಟಿಕರ್ತನನ್ನು ವಿರೋಧಿಸೋದಕ್ಕೆ ನಮ್ಮಿಂದ ಅಸಾಧ್ಯ. ಹಿಂದೆ ನಾವೆಷ್ಟು ವಾಕ್ಯಗಳನ್ನು ನಾವು ತಿಳಿದಾಗ ಆ ಪಕ್ಷದಿಂದ ನಾವು ಹೊರಗೆ ಬಂದು ಕರ್ತನಾಥ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸುವುದಾದರೆ ನಾವು ದೇವರ ಮಕ್ಕಳಾಗಿ ದೇವರ ವಾಗ್ದಾನಗಳಿಗೆ ನಾವು ಹೋಗ್ತೇವೆ. ಇಲ್ಲವಾದರೆ ನಾವು